ಸ್ವಾಗತ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಹಾರ್ದಿಕ ಸ್ವಾಗತ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ. ನಗುಮುಖದಿ ನಂಗ ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ಚಿಕ್ಕ ಮಕ್ಕಳು ನಾವು ಎಲ್ಲರೂ ನಿಮ್ಮ ಮುಂದೆ ಹಾಡುತ್ತೇವೆ. ನಮ್ಮ ಪ್ರೀತಿ ನಮ್ಮ ಸಂತೋಷ ನಿಮಗೆಲ್ಲರಿಗೂ ಅರ್ಪಿಸುತ್ತೇವೆ. ಗುರುಗಳಿಗೂ ನಮಸ್ಕಾರ, ಅತಿಥಿಗಳಿಗೆ ನಮಸ್ಕಾರ. ನಮ್ಮ ಹೃದಯದ ಮಾತಿನಿಂದ ಸ್ವಾಗತ ಹೇಳುತ್ತೇ ಮತ್ತೆ. ಸ್ವಾಗತ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಹಾರ್ದಿಕ ಸ್ವಾಗತ. ಇಂದು ನಮ್ಮ ಹೆಜ್ಜೆಗಳು ಬೇರೆ ದಾರಿಯಲ್ಲಿ ಸಾಗುತ್ತಿವೆ. ಶಾಲೆಯ ನೆನಪುಗಳು ಹೃದಯದಲ್ಲಿ ಉಳಿಯುತ್ತಿವೆ. ಗುರುಗಳ ಆಶೀರ್ವಾದ ನಮ್ಮ ಜೊತೆ ಇರುತ್ತದೆ. ಸ್ನೇಹದ ಬಂಧವು ಎಂದಿಗೂ ಮರೆಯಲಾಗದು. ಜಗಿನ ಅಸೆಂಬ್ಲಿ ಪ್ರಾರ್ಥನೆಯ ಧ್ವನಿ ಇಂದ ಆಯೋಜಿಸಲಾದ 10ನೇ ತರಗತಿ ವಿದ್ಯಾರ್ಥಿಗಳ ಗ್ರಾಜುಯೇಷನ್ ಡೇ ಮತ್ತು ಬೀಳ್ಕೊಡುಗೆ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. Today we celebrate success and also say a heartfelt goodbye. Once again welcome you all to celebrate graduation day and farewell of 2025 and 26. ಈ ಕಾರ್ಯಕ್ರಮವನ್ನು ಶುಭಕರವಾಗಿ ಆರಂಭಿಸಲು ಪ್ರಾರ್ಥನೆ ಗೀತೆಯನ್ನು ಆಡಲು ಬರುತ್ತಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿನಿಯರು. ಯಾವ ಹಾಡ ಹಾಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ. ನಿನ್ನ ಚರಣ ಕಮಲದಡೆಗೆ, ನಿನ್ನ ಚರಣ ಕಮಲದಡೆಗೆ ಯಾವ ರಾಗ ನುಡಿಸಲಿ, ಯಾವ ರಾಗ ನುಡಿಸಲಿ. ಹುಟ್ಟಿನಿಂದ ಬೆಳೆದು ಬಂದ ನನ್ನ ಹ್ಯಾಂಗ ಮರೆಯಲಿ. ಹುಟ್ಟಿನಿಂದ ಬೆಳೆದು ಬಂದ ನನ್ನ ಹ್ಯಾಂಗ ಮರೆಯಲಿ. ಇಂದು ಯಾವ ಹೆಸರಿನಿಂದ, ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ. ಇದೀಗ ಸ್ವಾಗತ ಭಾಷಣಕ್ಕಾಗಿ ನನ್ನ ಸಹಪಾಠಿಯಾದ 9ನೇ ತರಗತಿ ಕುಮಾರಿ ಬಿಂದು ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. Good morning everyone, respected dignitaries, honorable principal, dear teachers, parents and my dear fellow graduates. Today we are gathered here to celebrate graduation day, farewell ceremony of our first SSLC batch of
LV English School of the academic year 2025-26. In this celebration, first I welcome our school administrator, Mr. Hemant Kumar sir. Welcome you, sir. Next, I welcome our school academic planner, Mr. Mohammad Rafiq sir. Welcome you, sir. Next, I would like to welcome our high school coordinator, Mrs. Shashikala ma'am. Welcome you, ma'am. Primary coordinator, Mrs. Teju ma'am. Welcome you, ma'am. And preschool coordinator, Mrs. Yamuna ma'am. Welcome you, ma'am. Next, I welcome STMC Vice President, Srimati Ratna ma'am. Welcome you, ma'am. STMC member, Shakuntala ma'am. Welcome you, ma'am. And welcome all STMC members. Next, I welcome our school all teaching and non-teaching staff, dear parents, and today's center of attraction, our seniors, grade 10 students. Thank you. For others, the gatherings, light is a symbol of purity, wisdom, and good. It removes the darkness and leads us towards knowledge. Now it's time to welcome our 10th graduates from the graduation hall. ಹೃದಯದಲ್ಲಿ ಉಳಿಯುತ್ತಿವೆ ಗುರುಗಳ ಆಶೀರ್ವಾದ ನಮ್ಮ ಜೊತೆ ಇರುತ್ತದೆ ಸ್ನೇಹದ ಬಂಧವು ಎಂದಿಗೂ ಮರೆಯಲಾಗದು ಜಗಿನ ಅನ್ನು ಪ್ರಾರಂಭಿಸಲು ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಇದು ಅತ್ಯಂತ ಮಹತ್ವದ ಕ್ಷಣ, ನಮ್ಮ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ. The moment we have all been waiting for the graduation ceremony. Students will be called one by one to receive their certificate. I request Lakshmi and Diksha from grade 9 to announce the names of graduates. ನಮ್ಮ ಶಾಲೆಯ ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀಯುತ ಹೇಮಂತ್ ಕುಮಾರ್ ಸರ್ ಅವರನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮ ಎಲ್ವಿ ಶಾಲೆ ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮ ಎಲ್ವಿ ಶಾಲೆ ಜ್ಞಾನದ ಗುಡಿಯು ನಮ್ಮಿ ಶಾಲೆ ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮ ಎಲ್ವಿ ಶಾಲೆ ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮ ಎಲ್ವಿ ಶಾಲೆ ಶಾಲೆ ಇರಲಿ ಇಲ್ಲದೆ ಇರಲಿ ಪಾಠವು ನಿಲ್ಲದು ಎಂದು ಪಾಠ ನಿಲ್ಲದು ಹಗಲೇ ಇರಲಿ ಇರುಳೇ ಇರಲಿ ಕಲಿಕೆ ಸಾಗಿರುವುದು ಕಲಿಕೆ ಎಂದು ನಿಲ್ಲದು ಕನಸನ್ನು ಬಿಚ್ಚುವ ಕಾಯಕವಿಲ್ಲಿ ನಿತ್ಯ ನಡೆಯುವುದು ಚಿತ್ರ ಬಣ್ಣ ನಾಟಕ ಹಾಡು ಇಲ್ಲಿ ತುಂಬಿರುವುದು ಯೋಗವು ನಮಗೆ ಬಂದಿದೆ ಇಂದು ಯೋಗ್ಯತೆಯನ್ನು ಪಡೆವೆವು ಮುಂದು
ಗುರುಗಳ ಮನವನ್ನು ಅರಳಿಸಿ ನಾವು ಸ್ಫೂರ್ತಿ ಪಡೆಯುವೆವು. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮ ಎಲ್ವಿ ಶಾಲೆ. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮ ಎಲ್ವಿ ಶಾಲೆ. ಸಂಸ್ಥೆಯ ಮತ್ತು ಶಾಲಾ ವತಿಯಿಂದ ಪ್ರತಿ ವರ್ಷ ಗ್ರಾಜ್ಯುಯೇಷನ್ ಡೇ ಅನ್ನ UKG ಮಕ್ಕಳಿಗೆ UKG ಇಂದ ಫಸ್ಟ್ ಸ್ಟ್ಯಾಂಡ್ಗೆ ಹೋಗ್ತಾರಂತ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಡೇ ಅನ್ನ ಕಳೆದ 4-5 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀವಿ. ಬಟ್ ಈ ವರ್ಷ ಪ್ರಪ್ರಥಮ ಬಾರಿಗೆ ಅದು ನಮ್ಮದು ಹೈಸ್ಕೂಲು ಫಸ್ಟ್ ಬ್ಯಾಚ್ 10th ಬ್ಯಾಚ್ ಆಗಿರೋದ್ರಿಂದ ಇದು ಒಂದು ಗ್ರಾಜ್ಯುಯೇಷನ್ ಡೇ ಅರ್ಥಪೂರ್ಣವಾಗ್ತದೆ. UKG ಇಂದ ಫಸ್ಟ್ ಸ್ಟ್ಯಾಂಡ್ಗೆ ಅದೊಂದು ಲಿಟ್ಲ್ ಬಿಟ್ಟು ಇನ್ನು ಅವರು ಪೂರ್ವ ಪ್ರಾಥಮಿಕ ಹಂತದಿಂದ ಪ್ರಾಥಮಿಕ ಹಂತಕ್ಕೆ ಬರ್ತಕ್ಕಂಥ ಒಂದು ಹಂತ ಆಗಿರ್ತದೆ. ಆದರೆ ಇಲ್ಲಿ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತವನ್ನ ಮುಗಿಸಿ ಕಾಲೇಜು ಮಟ್ಟಕ್ಕೆ ಇನ್ನೇನವರ ಒಂದು ನೆಕ್ಸ್ಟ್ ವೃತ್ತಿಪರ ಶಿಕ್ಷಣವನ್ನು ಮತ್ತೆ ಮುಂದೆ ದಾರಿಯನ್ನು ತುಳಿತಕ್ಕಂಥ ಒಂದು ಪ್ರಮುಖವಾದಂತಹ ಹಂತ ಇದು ತುಂಬಾ ಅರ್ಥಪೂರ್ಣವಾದಂಥದ್ದು. ಗ್ರಾಜ್ಯುಯೇಷನ್ ಡೇ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಸಿಂಪಲ್ ಆಗಿ ಸೆಟಪ್ ಅನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೊನೆ ಹಂತದಲ್ಲಿಲ್ಲ. ಇದು ಮೊದಲನೇ ಬ್ಯಾಚ್ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ನೆನಪಾಗಿ ಶಾಲೆಗೂ ಕೂಡ, ಸಂಸ್ಥೆಯ ಪರವಾಗಿ ಕೂಡ, ಶಾಲೆಗೂ ಕೂಡ, ಮಕ್ಕಳಿಗೂ ಕೂಡ, ಟೀಚರ್ಸ್ಗೂ ಕೂಡ ಎಲ್ಲರೂ ಕೂಡ ಒಂದು ನೆನಪಾಗಿ ಉಳಿಲಿ. ಇದು ಈ ವರ್ಷ ಮುಗಿಸ್ಕೊಂಡು ಹೊರಡ್ತಾರೆ ಅವ್ರ ಮಕ್ಕಳು, ಆಚೆ ಹೊರಡ್ಬಿಡ್ತಾರೆ, ಯಾರು ಇರೋದಿಲ್ಲ ನಮ್ಮಲ್ಲಿ. ಪ್ರತಿ ಬ್ಯಾಚ್ ಹೋಗ್ತಾ ಇರುತ್ತೆ ಬ್ಯಾಚು. ಇದು ಫಸ್ಟ್ ಬ್ಯಾಚ್ ಅಷ್ಟೇ ನನಗೆ. ಯಾರಿಂತ 7th ಬ್ಯಾಚ್ಗಳನ್ನ ನಾವು ಕಳಿಸ್ತಾ ಇದ್ವಿ, 20-25 ಬ್ಯಾಚ್ ಕಳಿಸಿದ್ವಿ. ಬಟ್ ಈ ವರ್ಷ ಫಸ್ಟ್ 10th ಬ್ಯಾಚ್ ಅನ್ನ ಆಚೆ ಕಳಿಸ್ತಾ ಇದ್ವಿ. ಕಳೆದ ಎರಡು ವರ್ಷಗಳ ಸಾಧನೆ ನಿಂತಿತ್ತದು ಬ್ಯಾಚ್ ಹೋಗ್ಬೇಕಾಗುತ್ತದೆ. ಈ ವರ್ಷ 10th ಬ್ಯಾಚ್ ಆಗಿ ಆಚೆ ಕಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮನ ಸಿಂಪಲ್ ಆಗಿ ನಾವು ಲಾಸ್ಟ್ ವೀಕು ಗ್ರಾಜ್ಯುಯೇಷನ್ ಡೇನ UKG ಮಕ್ಕಳಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಡೇ ಮಾಡಿದ್ವಿ. ಈ ವರ್ಷ ನಾವೇ ಪೋಷಕರು ಮಾತ್ರ, ಟೀಚರ್ಸ್ಗಳು ನಾವೇ ಆಗಿ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಗ್ರಾಜ್ಯುಯೇಷನ್ ಡೇನ ಆಚರಣೆ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಪೋಷಕರು ಕೂಡ ಆಗಮಿಸಿದ್ದಾರೆ ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಕೂಡ ಮತ್ತೆ ಮಕ್ಕಳಿಗೂ ಕೂಡ, ನಮ್ಮ ಶಿಕ್ಷಕ ವರ್ಗದವರಿಗೂ ಕೂಡ, ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಮತ್ತೊಮ್ಮೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಾನು ಪ್ರಾರಂಭದಲ್ಲೂ ಕೂಡ ಹೈಸ್ಕೂಲ್ ಪ್ರಾರಂಭ ಆದಾಗ 10th ಇಂದಲೂ ಕೂಡ ಲಾಸ್ಟ್ ಇಂದಲೂ ಕೂಡ ತುಂಬಾ ವಿಚಾರಗಳಲ್ಲಿ ಮಕ್ಕಳಿಗೆ ತುಂಬಾ ವಿಚಾರಗಳಲ್ಲಿ ಪ್ರೆಷರ್ ಕೊಟ್ಟಿದ್ದೀವಿ. ಅದು ನಿಮಗೆ ಯಾಕೆ ಪ್ರೆಷರ್ ಕೊಟ್ಟರು ಏನು ಅಂದ್ರೆ ಎಕ್ಸಾಮ್ ಬರದಾಗ ಗೊತ್ತಾಗಿದೆ ಮಕ್ಕಳಿಗೆ, ಅಲ್ಲಿವರೆಗೂ ಗೊತ್ತಾಗಿಲ್ಲ. ಪೋಷಕರಿಗೂ ಕೂಡ ತುಂಬಾ ಕೆಲವು ವಿಚಾರಗಳಲ್ಲಿ ಕರೆದು ಎಲ್ಲ ಹೇಳಿ ಎಲ್ಲ ಮಾಡಿದ್ದೇವೆ. ಕೆಲವು ಪೋಷಕರು ರೆಸ್ಪಾನ್ಸ್ ಮಾಡಿದ್ದಾರೆ, ಏನಪ್ಪಾ ಇಷ್ಟೊಂದು ಹೇಳ್ತಾರೆ, ಇಷ್ಟೊಂದು ಯಾಕೆ ಒತ್ತಡ ಕೊಡ್ತಾರೆ ಅಂತ ಹೇಳಿ. ನಿಮ್ಮ ಮಕ್ಕಳು ಎಕ್ಸಾಮ್ ಅನ್ನ ಮುಗಿಸಿ ಮನೆಗೆ ಬಂದಾಗ ಅಥವಾ ನಮಗೆ ಇಲ್ಲಿ ಬಂದು ಹೇಳಿದಾಗ ಕೂಡ ನಮಗೆ ಸಮಾಧಾನ. ಹೇಗೆ ಬರೆದ್ರೆ ಎಕ್ಸಾಮು ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತೀವಿ. ನೀವು ಕೂಡ ಮನೆಯಲ್ಲಿ ಮಕ್ಕಳನ್ನ ಕೇಳಿದ್ದೀರಾ ಅಂದ್ಕೊಂಡಿದ್ದೀವಿ. ಎಕ್ಸಾಮ್ ಬರ್ಬೋದ್ರೆ ಹೆಂಗಿತ್ತು ಎಕ್ಸಾಮ್, ಈಸಿ ಇತ್ತು ಸರ್, ಚೆನ್ನಾಗಿ ಬರ್ತೀವಿ. ಆಗ ಆ ಸಿಗ್ತಕ್ಕಂಥ ಆನಂದ ಇದೆಯಲ್ಲ, ಇನ್ನೂ ರಿಸಲ್ಟ್ ಇದೆ, ಅದಾಗಿದೆ ಅಷ್ಟೇ. ನಿಮ್ಗೆ ಇನ್ನು ಅದ ರಿಸಲ್ಟ್ ಅಲ್ಲಿ ಸಿಗಿಲ್ಲ, ಅದು ಔಟ್ಪುಟ್ ಅವ್ರು ಬಂದಿದೆ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ವರ್ಷ ಎಲ್ಲ 12 ತಿಂಗಳು ನಾವೇನು ಮಾಡಿದೀವಿ ನಮಗೆ ಗೊತ್ತು. ಮಕ್ಕಳಿಗೆ ಏನು ಕಲ್ತಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತೇಳಿ. ಕೆಲವೊಂದು ಅಡಚಣೆಗಳು ಆಗ್ಬೋದು. ಯಾಕಂತಂದ್ರೆ ಕೆಲವು ಮಕ್ಕಳಿಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಕೆಲವೊಂದನ್ನ ಒತ್ತಡಗಳಲ್ಲಿ ಬರ್ದಿದ್ರು ಕೂಡ, ಯಾಕಂದ್ರೆ ನಮಗೂ ಅನುಭವಗಳಾಗಿದವರು. ಅವರಿಗೆಲ್ಲ ಬರ್ದಿದ್ವಿ ಸರ್ ಅಂತ ಹೇಳ್ತಾರೆ. ಕೆಲವೊಂದು ತಪ್ಪುಗಳು ಆಗಿರ್ಬೋದು, ಇಲ್ಲ ಸರಿನೂ ಇರ್ಬೋದು, ಅಥವಾ ವ್ಯಾಲ್ಯೂಯೇಷನ್ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಕೂಡ. ಯಾಕಂತಂದ್ರೆ ಕೆಲವು ಕಡೆ ನೀವು ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಈ ಕಡೆ ಹೋದ್ರೆ ತುಂಬಾ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಮಾಡ್ತಾರೆ. ತುಂಬಾ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್, ತುಂಬ ಪಾಯಿಂಟ್ ಬಿಡೋದಿಲ್ಲ. ಯಾಕಂದ್ರೆ ಅಲ್ಲಿರೋ ಜನಜೀವನ ವೃತ್ತಿನೇ ಆಗಿ ಅವ್ರ ಮನಸ್ಥಿತಿನೇ ಆಗಿ ಎಲ್ಲದರಲ್ಲೂ ಕೂಡ ಆಗುತ್ತೆ. ಬಟ್ ಅದೇ ನೀವು ಉತ್ತರ ಕರ್ನಾಟಕ ಹೋದ್ರೆ, ನಾನು ಸ್ವಲ್ಪ ಪೇಪರ್ಗಳು ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಭಾಗಗಳಿಗೆ ಹೋದಾಗ ಸ್ವಲ್ಪ ಲಿಬ್ರಲ್, ನಾವು ಸ್ವಲ್ಪ ಮಾಡರೇಟ್ ಆಗಿದ್ದೀವಿ.
ಈ ನಮ್ಮ ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ಇವೆಲ್ಲ ಮಾಡಾಕ್ಟ್ ಇವೆಲ್ಲ ಒಂದು ಬೆಟ್ ಇದೆಲ್ಲ ನಮ್ದು. ಈ ಕಡೆ ಸೌತ್ ಕೇಂದ್ರ ಒಂದು ಬೆಟ್ಟು, ನಾರ್ತ್ ಕರ್ನಾಟಕ ಒಂದು ಬೆಟ್ಟು, ಅಲ್ಲಿ ಮೆಂಟಾಲಿಟಿನೇ ಬೇರೆ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳು ವ್ಯಾಲ್ಯೂಷನ್ ಪೇಪರ್ಗಳು ಯಾವ ಸಬ್ಜೆಕ್ಟ್ಗಳು ಎಲ್ಲಿ ಹೋಗ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ನಮಗೂ ಗೊತ್ತಿಲ್ಲ. ಅದು ಇವತ್ತು ವ್ಯಾಲ್ಯೂಷನ್ 8ರಿಂದ ಸ್ಟಾರ್ಟ್ ಆಗುತ್ತೆ. 7-8ರಿಂದ ವ್ಯಾಲ್ಯೂಷನ್ ಹೋಗ್ತಾರೆ, ಟೀಚರ್ಸ್ ಹೋಗ್ತಾರೆ ನಮ್ಮವರು. ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ವ್ಯಾಲ್ಯೂಷನ್ ನಡೀತದೆ. ಆ ವ್ಯಾಲ್ಯೂಷನ್ ಮುಗಿದ ಮೇಲೆ ಎಲ್ಲೆಲ್ಲಿ ಪೇಪರ್ ಹೋಗುತ್ತೆ ಗೊತ್ತಿಲ್ಲ. ಮತ್ತೆ ರಿಸಲ್ಟ್ ಕೂಡ ತೀರಾ ಬೋರ್ಡ್ ಹೋಗ್ತದೆ. ಬೋರ್ಡ್ ಹೋಗಿ ಬರ್ತದೆ. ನಿಮ್ಮ ಅದೃಷ್ಟ ಹೇಗಿರುತ್ತೋ ಏನೋ, ಬರ್ತಿದ್ದೀರಾ, ಎಲ್ಲ ಪ್ರಯತ್ನ ಮಾಡಿದ್ದೀರಾ. ತುಂಬಾ ಮಕ್ಕಳಿಗೆ ತುಂಬಾ ಹಿಂಸೆ ಅಂತ ನನಗಿಲ್ಲ. ಯಾಕಂತಂದ್ರೆ ಇದು ಪ್ರಮುಖವಾದ ಘಟ್ಟ. ಈಗ ನೋಡಿ, ನಾಳೆ ನಮ್ಗೆ ಗುರುವಾರ ಎಕ್ಸಾಮ್ ಮುಗಿತು. ಅವ್ರಿಗೆ ಗುರುವಾರ ಮಧ್ಯದಲ್ಲಿ ಓದಿ ಅಂತ ನಾವು ಹೇಳೋಣ. ನೀವು ಯಾಕೆ ಓದಿಲ್ಲ, ಯಾಕೆ ನೀನು ಯಾಕೆ ನಿಂತಿದ್ದೀರಿ ನಾವೇನು ಕೇಳೋಣ. ಏನೋ ಮುಗೀತು ನಮ್ಮ ಅಂತ. ಅವ್ರಿಗೆ ಇವತ್ತಿಗೆ ಲಾಸ್ಟ್ ಡೇ. ಅವರು ಇವತ್ತು ಮುಗಿಸ್ಕೊಂಡು ಹೊರಟ್ರೆ ಅವ್ರು ಮಾಸ್ ಕಾರ್ಡ್ ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಮಾಸ್ ಕಾರ್ಡ್ ಇರುತ್ತೆ ಅಥವಾ ಏನು ಆಫೀಸ್ ವರ್ಕ್ ಏನಾಗುತ್ತೆ, ಬರ್ತಾರೆ ಹೋಗ್ತಾರೆ. ಬಿಟ್ರೆ ಈಗ ಅವ್ರಿಗೂ ನಮಗೂ ಟೀಚರ್ಸ್ ಅಲ್ಲಿ ಇದ್ದಂತ ಪ್ರೀತಿ ಬಂದೇವೆ ಸೆಕೆಂಡ್ರಿ. ಅದು ಎಲ್ಲರಿಗೂ ಇರುತ್ತೆ. ಯಾಕಂದ್ರೆ ಈಗ ನಾವು ಕೂಡ ಕೆಲವು ಮಕ್ಕಳು, ನಾನು ಕೆಲವು ಪ್ರೈಮರಿ ಅಂತ ಮಕ್ಕಳನ್ನ ಹೇಳ್ತೀನಿ ನಾನು. ಕೆಲವು ಮಕ್ಕಳಲ್ಲಿ ಏನಾಗ್ತದೆ, ಹೋಗ್ತಾ ಹೋಗ್ತಾ ಆ ಪ್ರೀತಿ ಗೌರವವನ್ನು ಹಾಗೆ ಇಟ್ಕೊಂಡಿರ್ತಾವೆ ಮಕ್ಕಳು. ನೀವು ಎಷ್ಟು ವರ್ಷ ಹೋದ್ರೆ ಎಷ್ಟು ಸಿಕ್ಕಿದ್ರು ಕೂಡ ಅದೇ ಗೌರವ ಅದೇ ಪ್ರೀತಿಯನ್ನು ಇಟ್ಕೊಂಡಿರ್ತವೆ. ಕೆಲವು ಮಕ್ಕಳು ಆಗಿರಲ್ಲ, ಚೇಂಜ್ ಆಗ್ಬಿಡ್ತಾರೆ. ನೋಡಿದ್ರೆ ಹಂಗೆ ತಿರ್ಕೊಂಡು ಹೋಗ್ತಾರೆ ಕೆಲವು ಮಕ್ಕಳು. ಅದೇನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ನಾನು ಒಬ್ಬ ಶಿಕ್ಷಕನಾಗಿ 25 ವರ್ಷ ಕೆಲಸ ಮಾಡಿ, ಆದ್ರೆ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಕೂಡ ನಮ್ಮ ಟೀಚರ್ಸ್ ಅನ್ನ ಸಿಕ್ಕಾಗ ಮಾತಾಡಿಸೋ ರೀತಿ ಅವೆಲ್ಲ ನನ್ನ ಅನುಭವಗಳಾಗಿದೆ. ಅದು ಏನಾಗ್ತದೆ, ಅವರು ಮುಂದಿನ ಜೀವನವನ್ನ ತಲುಪಿಸೋದಕ್ಕೆ ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲ ಮಕ್ಕಳು ಒಂದೇ ತರ ಮೆಂಟಾಲಿಟಿ ಇರಬೇಕು. First of all, I would like to thank Rafiq sir for making me class teacher of this batch. ನಾನು ಈ ಮಕ್ಕಳಿಗೆ ಯಾವತ್ತೂ ಫಸ್ಟ್ ಟೈಮ್ 1 ವರ್ಷದಿಂದ ಕ್ಲಾಸ್ ಟೀಚರ್ ಆಗಿರಲಿಲ್ಲ. ಫಸ್ಟ್ ನನಗೆ ಕ್ಲಾಸ್ ಟೀಚರ್ ಅಂದಾಗ ನನಗೇನು ಅಷ್ಟೇನು ಫೀಲ್ ಆಗಲಿಲ್ಲ. ಬಟ್ ಯಾವಾಗ ಸ್ಟ್ರೈಕ್ ಆಗಕ್ಕೆ ಶುರು ಆಯ್ತು ಅಂದರೆ ಈ ಡಿಸೆಂಬರು, ಜನವರಿ ಹಿಂಗೆ ಬರ್ತಿದ್ದಾಗ ಮಕ್ಕಳು ಹೋಗ್ತಿದಾರಲ್ಲ, ಬಿಟ್ಟು ಹೋಗ್ತಿದ್ದಾರೆ. ಇದೇ ಮಕ್ಕಳು 7th ಬಿಟ್ಟು ಹೋಗಿದ್ದಿದ್ರೆ ನಮಗೇನು ಅನ್ನಿಸ್ತಿರ್ಲಿಲ್ಲ. ಬಟ್ ಈಗ ಬಿಟ್ಟು ಹೋಗ್ತಿದಾರಲ್ಲ, ಮತ್ತೆ ಪೇರೆಂಟ್ಸಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾವಾಗ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು, ಎಷ್ಟೋ ತನಕ ಇಟ್ಕೊಂತೀವಿ ಅಂದ್ರೂ 8 ಗಂಟೆಗೆ ಅಂದ್ವಿ, ಆಮೇಲೆ 8:30 ಅಂದ್ವಿ, ಆಮೇಲೆ 9 ಗಂಟೆ ತನಕ ಇಟ್ಕೊಂತೀವಿ ಅಂದ್ವಿ. ರಜದಲ್ಲೂ ಕ್ಲಾಸ್ ಮಾಡಿದೀವಿ. ಎಲ್ಲರೂ ಇನ್ ಟೈಮ್ ಆನ್ ಟೈಮ್ ಪಿಕ್ ಮಾಡಿದ್ದೀರಾ, ಮಕ್ಕಳನ್ನ ಡ್ರಾಪ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಾನು ಈ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ, ಓದೋ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತೋರಿಸಲಿಲ್ಲ, ಅದಿದೆ. ಬಟ್ ಅವ್ರಿಗೆ ಅದು ರಿಗ್ರೆಟ್ ಆಗುತ್ತೆ ಮುಂದಕ್ಕೆ. ಇಲ್ಲಿ ಯಾರೂ ದಡ್ರಿಲ್ಲ, ಎಲ್ಲರೂ ಆವ್ರೇಜ್ ಸ್ಟೂಡೆಂಟ್ಸ್, ಗುಡ್ ಲರ್ನರ್ಸ್ ಇದ್ದಾರೆ. ಅದ್ರಲ್ಲಿ ಒಂಚೂರು ಎಫರ್ಟ್ ಹಾಕ್ಬೇಕಿತ್ತು ಅವರು. ಮತ್ತೆ ನನಗೆ ನಾನು ಲಾಸ್ಟ್ ಇಯರ್ ಹೌಸಲ್ಲೆಲ್ಲ ಇದ್ದಾಗ ಆಲ್ಮೋಸ್ಟ್ ನಾನು ಒಂದು 3-4 ಜನ ಬಿಟ್ಟು ಎಲ್ಲರ ಜೊತೆನೂ ನನಗೆ ಅವಾಗಿಂದನೇ ಬಾಂಡಿಂಗ್ ಶುರು ಆಯಿತು. ಒಂದ್ಸಲ ಇದ್ದಾಗ ಮಾನ್ಯ, ಯಶು, ಪುಷ್ಪ, ಇನ್ನೊಂದು ಬ್ಯಾಚಲ್ಲಿ ಇವನು ಆಕಾಶು ಮತ್ತೆ ಮೌಲ್ಯ, ಇನ್ನೊಂದ್ಸಲ ಪ್ರೀತಮು ಮತ್ತೆ ಚಂದನು. ನಾನು ಹಗ್ಲು ರಾತ್ರಿ 10 ಗಂಟೆ 11 ಗಂಟೆ ಅಂತ ನೋಡಿದಾಗೆಲ್ಲ ಅವರಿಗೆಲ್ಲ ಟಾರ್ಚರ್ ಕೊಟ್ಟಿದ್ದೀನಿ. ಎಲ್ಲರೂ ಸಾರಿ. ಮತ್ತೆ ತುಂಬಾ ಈ ವರ್ಷ ಎಲ್ಲರೂ ಕಂಪೇರ್ ಮಾಡಿದ್ರೆ ನಾನು ಜಾಸ್ತಿ ಜಾಸ್ತಿ ಹೊಡೆದಿರೋದು ಅಂತಂದ್ರೆ ನಿಮಗೆ ಬೇಜಾರಾಗಿದೆ ಅದು. ಬಟ್ ಅಂದ್ರೆ ನಮಗೂ ಸಿಟ್ಟು ಬರ್ತಿತ್ತಲ್ವಾ, ಅವ್ರು ಏನಾದ್ರು ನಾವು ಹೇಳಿದ್ದನ್ನ ಮಾಡಿಲ್ಲ, ಕಲ್ತಿದ್ದೀನು ಮತ್ತೆ ಬರ್ತಿಲ್ಲ ಅಂದ್ರೆ ಸಿಟ್ಟು ಬರ್ತಿತ್ತು. ಹಾಗಾಗಿ ಆ ಥರ ಮಾಡಿದ್ವಿ ಅಷ್ಟೇನೇನೆ. ನಾನು ಕುಶಾಪಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಅವ್ರು ಬಿದ್ದಿದ್ರು. ಬೇರೆ ಯಾರೇ ಆಗಿದ್ರು ಅಲ್ಲೇ ಬಿಟ್ಟು ಬರ್ತಿದ್ರು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಒಂದು ವೆಹಿಕಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಅಲ್ಲಿಂದನೇ ಫೋನ್ ಮಾಡ್ತಿದ್ರು, ಏನೋ ಒಂದು ಮಾಡೋದು. ಬಟ್ ಅವ್ನ ಗಾಡಿ ಅದು ಡ್ರೈವ್ ಮಾಡೋಕೆ ಸೂಟಬಲ್ ಆಗಿರ್ಲಿಲ್ಲ. ಆ ಸಿಚುವೇಶನ್ ಅಲ್ಲಿ ಅವನು ಮನೆ ಕರ್ಕೊಂಡ್ ಬಂದ. ಫಸ್ಟ್ ಶಿಲ್ಪಕ ಮನೆಗೆ ಹೋಗ್ಲಿಲ್ಲ ಅವನು. ಫಸ್ಟ್ ನನ್ನ ಹತ್ರ ಬಂದ, ಮ್ಯಾಮ್ ಹಿಂಗ್ ಆಗಿದೆ ಅಂತ ಅನ್ಬಿಟ್ಟು. ಅದನ್ನ ಯಾವ ನನಗೆ ಬೇರೆ ಏನೋ ಯಾವ ಕ್ವಶನ್ ಕೊಡ್ತೀರಾ ಮ್ಯಾಮ್, ಏನು ನಾನು ಏನು ಎಷ್ಟು ಮಾರ್ಕ್ಸ್ ಬಂದಿದೆ ಏನಂತ ಏನು ಕೇಳ್ತಿರ್ಲಿಲ್ಲ ಅವನು. ಆದ್ರೆ ನಮ್ಮ ಚೇತು ಹಂಗಲ್ಲ, ಫೋನ್ ಮಾಡ್ಬಿಡುವ. ಎಕ್ಸಾಮ್ ಹಿಂದೆ ದಿನ ಪಟ್ಟಂತ ಫೋನ್, ಮ್ಯಾಮ್ ಈ ಕ್ವಶನ್ ಬರುತ್ತಾ, ಮ್ಯಾಮ್ ಇದು ಬಂದಿದ್ಯಾ, ನನ್ನ ಮಾರ್ಕ್ಸ್ ಎಷ್ಟು ಏನು ಅಂತ ಅಂದ್ಬಿಟ್ಟು. ಅವ್ನು ಅಲ್ಲೇ ಇದ್ರು ಅವ್ನು ಏನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಆಕಾಶ್ ಅಷ್ಟೇ, ನನಗೆ ಈ ಊರಲ್ಲಿ ಅವ್ನು ಇರೋದ್ರಿಂದ ಅವನೊಂಥರ ನನಗೆ ಏನೇ ಆದ್ರೂ ಯಾವಾಗಲೇ ಕರೆದ್ರು ಅವ್ನು ಬರ್ತಾನೆ, ನನಗೆ ಹೆಲ್ಪ್ ಮಾಡ್ತಾನೆ ಅನ್ನೋ ಧೈರ್ಯ, ಅಷ್ಟು ಬಾಂಡಿಂಗ್ ಇದೆ. ಮತ್ತೆ ಗರ್ಲ್ಸ್ ಅಲ್ಲೂ ಅಷ್ಟೇನೆ, ಯಾವಾಗಲೂ ಎಲ್ಲದಕ್ಕೂ ರೆಡಿ ಮಕ್ಕಳು. ಒಂದು ನಮ್ಮ ಸ್ಕೂಲ್ ಡೇ ಡ್ಯಾನ್ಸ್ 2ರಿಂದ ಕಲ್ತಿದ್ದಾರೆ. ಬೇರೆ ಬೇರೆ ಬ್ಯಾಚ್ ಅಲ್ಲಿ ಏರಿಯಲ್ ಶೋ ಮಾಡ್ಬೋದು, ಬಟ್ ಫಸ್ಟ್ ಏರಿಯಲ್ ಶೋ ಮಾಡಿದ್ದು ನಮ್ಮ ಬ್ಯಾಚ್ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಇಂಡಿಪೆಂಡೆನ್ಸ್ ಡೇ ಫ್ಯಾನ್ಸಿ ಡ್ರೆಸ್ ಮಾಡಿದಾಗಲೂ ಅಷ್ಟೇ, ಅದಂತೂ ನನಗೆ ಅನ್ಫರ್ಗೆಟಬಲ್ ಮೊಮೆಂಟ್. ಫ್ಯಾನ್ಸಿ ಡ್ರೆಸ್ ಎಷ್ಟು ತುಂಬಾ ಚೆನ್ನಾಗಿ ಬಂತು, ಮಕ್ಕಳು ತುಂಬಾ ಕೋಆಪರೇಟ್ ಮಾಡಿದ್ರು ಅದಕ್ಕೆ. ಮತ್ತೆ ಪುಷ್ಪ, ನನಗೆ ಸ್ಟಾರ್ಟಿಂಗ್ ನನಗೆ ಸ್ಟ್ರೈಕ್ ಆಗಿತ್ತು, ಪುಷ್ಪ ಈ ವರ್ಷ ಚಾಂಪಿಯನ್ ಬರ್ಬೋದೇನೋ ಅಂತ. ಸರ್ ಬೆಸ್ಟ್ ಆಫ್ ವೇಸ್ಟ್ ಕ್ಯಾನ್ಸಲ್ ಮಾಡಿದ್ರು, ಇಟ್ಟಿರ್ಲಿಲ್ಲ. ಫಸ್ಟ್ ಬೇರೆ ಕಾಂಪಿಟೇಷನ್ ಆಗಿತ್ತು. ಓಕೆ ನಮ್ಮ ಕ್ಲಾಸಿಗೆ ಬೇಕೇ ಬೇಕು ಅಂತ ಅನ್ಬಿಟ್ಟು ಅಕಸ್ಮಾತ್ ಪುಷ್ಪನಿಂದ
ಆಕ್ಟಿವಿಟೀಸ್ ಆಗಲಿ ಎಲ್ಲದರಲ್ಲೂ ಮ್ಯಾಮ್ ಅದರಲ್ಲಿ ಇಷ್ಟು ಇದರಲ್ಲಿ ಇಷ್ಟು ಇದರಲ್ಲಿ ಅಷ್ಟು ಅಂತ ಅಂದ್ಬಿಟ್ಟು ಫುಲ್ಲು ಮಕ್ಕಳು ಕೋಆಪರೇಟ್ ಮಾಡಿದ್ದಾರೆ. 14 ಜನ ಮಕ್ಳು ಇರ್ಬೋದು, ಬಟ್ ಬೇರೆ ಕ್ಲಾಸ್ ಸಮಕ್ಕೆ ಏನಿದೆ ನಾವು ಒಂದು 3rd ಪ್ಲೇಸ್ 4th ಪ್ಲೇಸ್ ಅಲ್ಲಿ ಇದ್ವಿ. ಅದು ನನಗೆ ತುಂಬಾ ಖುಷಿ ಇದೆ. ಎಲ್ಲ ವಿಷಯದಲ್ಲೂ ಕೋಆಪರೇಟ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಅಲ್ಲಿ ಕ್ಲಾಸ್ ಮಾಡಿದ್ವಿ, ಬಂದ್ರು, ಅವ್ರಿಗೆ ಹೆಂಗೆ ಒಂದು 3-4 ಅವರ್ ಅಷ್ಟೇ ಅವ್ರ ಕೆಪಾಸಿಟಿ. ನಾವು ದಿನಪೂರ್ತಿ ಮಾಡೋದು ರೆಡಿ ಇದ್ರು ಅವ್ರು ಕೇಳಿಸ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರಲಿಲ್ಲ. ಅಷ್ಟರಲ್ಲಿ ಅವ್ರಿಗೆ ಬೋರ್ ಆಗ್ಬಿಡ್ತಿತ್ತು. ಮತ್ತೆ ಈ ಮಕ್ಕಳ ಹೆಲ್ಪಿಂಗ್ ನೇಚರು ಬೇರೆ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಜಾಸ್ತಿ ತರಲೆ ಮಾಡ್ತಾರೆ. ಕಾಲೇಜ್ ಲೆವೆಲ್ ಮಾಡೋಷ್ಟು ತರಲೆ ಅವ್ರು ಆಲ್ರೆಡಿ ಈ ಲೆವೆಲ್ ಅಲ್ಲೇ ಮಾಡಿದ್ದಾರೆ. ಜಾಸ್ತಿ ತರಲೆ ಮಾಡ್ತಾರೆ ಅನ್ನೋದು ಬಿಟ್ಟು, ಬಟ್ ಹಾರ್ಟ್ಫುಲಿ ತುಂಬಾ ಒಳ್ಳೆ ಮಕ್ಕಳು. ನಾನು ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಂತೀನಿ. ಮಿಸ್ ಯು ಆಲ್. 3 ವರ್ಷಗಳ ಕಾಲ ನಮ್ಮೊಟ್ಟಿಗೆ ನಿಮ್ಮ ಮಕ್ಕಳನ್ನ ಬಿಟ್ಟಿದ್ದೀರಿ. ನಮ್ಮ ಮೇಲೆ ಒಂದು ಅಗಾಧವಾದಂತಹ ನಂಬಿಕೆಯೊಂದಿಗೆ ಮೊದಲನೇ ಬಾರಿಗೆ SLC ಮಾಡ್ತೀವಿ ಅಂದಾಗ ನೀವೆಲ್ಲರೂ ಸಾಥನ್ನ ಕೊಟ್ಟಿದ್ದೀರಿ. ನೀವೇನು ಸಾಥನ್ನ ಕೊಟ್ಟಿದ್ದೀರಿ ಅದಕ್ಕೆ ಇವತ್ತು ಪ್ರತಿಫಲವನ್ನ ನೀಡುವಂತಹ ಸಮಯ. ಅರ್ಧ ಇವೆಂಟ್ಸ್ಗಳು ಮುಗಿದೋಯ್ತು. ನಾವು ಈಗಲೇ ವೇಟಿಂಗ್ ಫಾರ್ ದ ರಿಸಲ್ಟ್ ಏಪ್ರಿಲ್ 24. ಮಕ್ಕಳುಗಳಲ್ಲಿ 10 ವರ್ಷಗಳ ಕಾಲ ನಮ್ಮೊಟ್ಟಿಗಿದ್ರು. ಹಲವಾರು ತರಲೆಗಳನ್ನು ಮಾಡಿದ್ದಾರೆ. ಎಸ್ಪೆಷಲಿ SLC ಅವ್ರ ಕಾಟ ತಡೆಯಕ್ಕಾಗಲೇ ನಾವು ಕ್ಯಾಮ್ರಾವನ್ನು ಹಾಕ್ಸಿದ್ವಿ. ಕ್ಯಾಮ್ರಾ ನಿಮಗೋಸ್ಕರ ಮಾತ್ರ, ನಮಗಲ್ಲ ಸರ್ ಅಂತ ಹಲವಾರು ತರಲೆಗಳನ್ನ ಮಾಡಿದ್ರು. ಅದರಲ್ಲಿ ಕ್ವಶನ್ ಪೇಪರ್ ಗದಿಗೆ ಬರುವಂಥದ್ದು ಅಲ್ವಾ, ಬೇಜಾರು ಹಿಡಿದು ಸೆಲ್ಫ್ ಮೇಲೆ ಹೋಗಿ ಮಲಗುವಂಥದ್ದು. ಇವ್ರು ಕಾಟ ತಡೆಯಕ್ಕಾಗಲ್ಲ ಆ ಅನುಭವ. ಅದಾದ ನಂತರದಲ್ಲಿ ಸರ್ 6 ಗಂಟೆ ಟ್ಯೂಷನ್ ಬರ್ತೀವಿ ಅಂತ ಹೇಳಿ ತುಂಬಾ ಸೌಂಡ್ ಹೊಡ್ಕೊಂಡು 7 ಗಂಟೆಗೆ ಬಂದಿದ್ದು. ವಿಡಿಯೋ ಕಾಲ್ ಮಾಡ್ತೀನಿ ಅಂದಾಗ ವಿಡಿಯೋ ಕಾಲ್ ತೋರಿಸಿ ಮುಖ ತೋರಿಸಿ ಮಲ್ಕೊಂಡಿದ್ದು. ಬಹಳಷ್ಟು ವಿಷಯಗಳು ನಮ್ಮ ಮುಂದೆ ಬರ್ತದೆ. ಕೊನೆಗೆ ಇದೇನು ಬೇಡ ಸರ್ ಅಂತ ಹೇಳಿ ಲಾಸ್ಟ್ಗೆ ರಿಜಿಸ್ಟರ್ ಅನ್ನ ಹೊರಟಾಕಿದ್ದು, ಅಟೆಂಡೆನ್ಸ್ ರಿಜಿಸ್ಟರ್ ಅನ್ನ. ಮೊನ್ನೆ ನೋಡಿದಾಗ ಈ ಮಾರ್ಚ್ ಮಂತ್ ಅಟೆಂಡೆನ್ಸ್ ಇಲ್ಲ ಅಲ್ಲಿ, ಅವ್ರು ಬೇಡ ಅಂತ ಹೇಳಿ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ನಮ್ಮ ಮಕ್ಕಳ ಬಗ್ಗೆ ಏನ್ ಖುಷಿ ಅಂದ್ರೆ, ನಾವು ಕೊಟ್ಟಿರುವಂತ ಟಾರ್ಚರ್ಗೆ ನೀವು ಅವರು ಬೆನ್ನತ್ತಿದ್ದು ಬೇತಾಡ್ತಾರೆ ಅವ್ರ ಹಿಡಿಯೋಕೆ ಊರೇ ಬಿಡಬೇಕಾಗಿತ್ತು. ಮಕ್ಕಳುಗಳು ಈ SLCನೂ ಬೇಡ, ಈ ಶಾಲೆನೂ ಬೇಡ, ನಿಮ್ ಸವಾಸನೂ ಬೇಡ ಅನ್ಕೊಂಡು ಊರ್ ಬಿಡಬೇಕಾಗಿತ್ತು. ಐ ರಿಯಲಿ ಅಪ್ರಿಶಿಯೇಟ್ ಅವರ್ ಸ್ಟೂಡೆಂಟ್ಸ್. ಯಾಕೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ನೀವು ಇದೇ ಸಮಸ್ಯೆಗಳು ನಾವೇನು ಇಷ್ಟೊಂದು ಎಫರ್ಟ್ ಹಾಕಿದ್ವಿ, ಅವ್ರ ತಲೆ ತಿಂದು ಇಲ್ಲ ಓದ್ಬೇಕು ಕೂತ್ಕೊಳ್ಳಿ, ಅದೇ ಅಯ್ಯೋ ಸಾರ್ ಬಿಟ್ಬಿಡಿ ಸರ್ ಓದ್ತೀವಿ, ಹೆಂಗಿದ್ರು ಪಾಸ್ ಆಯ್ತೀರಿ ಅನ್ನೋ ಆಕಾಶ ಅಲ್ವಾ. ಒಂದ್ಸಲ ಬಿಟ್ಬಿಡಿ ಸರ್ ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪಾನಿಪುರಿ ಗೋಬಿ ಮಂಚೂರಿ ತಿನ್ನುವಂತ ಧನುಷು. ಅದಾದ ನಂತರದಲ್ಲಿ ಅಡ್ಡಾಡ್ಕೊಂಡು ಯಾವುದೇ ವೆಹಿಕಲ್ ಬಂದ್ರು ನಾನು ನೋಡ್ತಾನೆ ಇರ್ತೀನಿ, ನಿಲ್ಸಿದ್ರು ಹತ್ತದೇ ಇರುವಂತಹ ವಿದ್ಯಾರ್ಥಿಗಳು. ಎಲ್ಲಿ ಸಿದ್ದಾಪುರದವರು ಇನ್ನೂ ಸ್ವಲ್ಪ ಹೊತ್ತು ಬೇಗ ಹೋದ್ರೆ ಮನೆಗೆ ಓದಿಸ್ತಾರೆ, ಲೇಟ್ ಆಗಿ ಹೋಗ್ಬಿಟ್ರೆ ಸಮಸ್ಯೆ ಇಲ್ಲಲ್ಲ. ಹಾಗಷ್ಟು ಬಹಳಷ್ಟು ತರಲೆ ತಾಪತ್ರಗಳನ್ನ ಹೇಳ್ಬೇಕು ಅಂದ್ರೆ, ಕೊನೆ ಮೂಮೆಂಟ್ ಅಲ್ಲಿ ನಮ್ಗೆ ಇವರು ಒಂಥರ PH ಮಕ್ಳ ತರ ಫೀಲ್ ಆಗ್ಬಿಡ್ತು. ಯಾಕಂದ್ರೆ ಅವ್ರು ಓದ್ತಿರ್ಲಿಲ್ಲ, ಅವ್ರನ್ನ ಕೆಳಗಡೆ ಮ್ಯಾಟ್ ಹಾಕಿ ಕೂರ್ಸಿ ಓದ್ಸಂತ ಪರಿಸ್ಥಿತಿ ಬಂತು. ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅದ್ರಲ್ಲೂ ಈ ಬಾಯ್ಸ್ ಅಂತೂ ಅನ್ಕಂಟ್ರೋಲಬಲ್. ಗರ್ಲ್ಸ್ ಒಂದ್ ಕಡೆ ಕುತ್ಕೊಂಡು ಓದಿದ್ರು, ಬಾಯ್ಸ್ ಅಂತೂ ಓದ್ತಿರ್ಲಿಲ್ಲ. ಅದ್ರಲ್ಲಿ ಕೂರ್ಸಿ ಓದಿಸುವಾಗ ಚೇತು ಯಾವಾಗ ಹೇಳೋರು, ಮ್ಯಾಮ್ ನಿಮಗೆ ಅನ್ಸುತ್ತೆ ಅಲ್ವಾ ನಾವು ಎಷ್ಟೊತ್ತಿಗೆ ಇಲ್ಲಿಂದ ಹೋಗ್ತೀವಿ ಅಂತ. ಬಟ್ ಆ ಟೈಮಲ್ಲಿ ನಂಗೆ ತುಂಬಾ ಫೀಲ್ ಆಗ್ತಿತ್ತು, ತುಂಬಾ ಬೇಜಾರಾಗ್ತಿತ್ತು. ಆ ಟೈಮಲ್ಲಿ ನಾನು ಏನು ಆನ್ಸರ್ ಮಾಡ್ತಿರ್ಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಿಮ್ಮನ್ನ ಕಳ್ಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದ್ರೂ ಕೂಡ ಬಂದವ್ರು ಹೋಗ್ಲೇಬೇಕು. ಆ ಬಂದು ಹೋದ ತಕ್ಷಣ ತುಂಬಾ ಮೆಮೊರಬಲ್ ಆಗಿದ್ರಿ. ನೀವು ನಿಮ್ಮ ಹಿಂದಿನವ್ರಿಗೆ ಆದರ್ಶವಾಗಿರಿ. ಐ ಹೋಪ್ ಯು ಹ್ಯಾವ್ ಡನ್ ಯುವರ್ ಎಕ್ಸಾಮಿನೇಷನ್ ವೆರಿ ವೆಲ್ and you will score good marks and best of luck for your future. If I do any mistakes, that's for that I am really sorry for that. Thank you. ಫಸ್ಟ್ಲಿ ಐ ಥ್ಯಾಂಕ್ ಟು ಕ್ರಿಯೇಟಿವ್. ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನಮ್ಮ ಶಾಲಾ ಕೂಡ ಸರ್ಗೆ, ಹೇಮಂತ್ ಸರ್ಗೆ ಮತ್ತು ರಫೀಕ್ ಸರ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ನೀವೇನು ಭರವಸೆ ಇಟ್ಟಿದ್ದೀರಾ ಅದನ್ನ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ.
ನನ್ನ ಮಕ್ಳ ಮೇಲೂ ಅಷ್ಟೇ ನಂಬಿಕೆ ಇದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಶಾಲೆ ಪ್ರಾರಂಭ ಆಗಿದ್ದು ಗೊತ್ತಾಗಲಿಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ ಸೆಂಡ್ ಆಫಿಗೆ ಬಂದಿದ್ದೀವಿ. ತುಂಬ ಹೋಪ್ ಇದೆ, ಮುಂದೆ ಒಳ್ಳೆ ನಿರ್ಧಾರಗಳನ್ನ ತಗೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮತ್ತು ನಿಮ್ಮ ಅಪ್ಪ ಅಮ್ಮನ ಕನಸುಗಳ ಕಡೆಗೂ ಗಮನ ಹರಿಸಿ, ನಿಮ್ಮ ಕನಸುಗಳನ್ನು, ನಿಮ್ಮ ಅಪ್ಪ ಅಮ್ಮನ ಕನಸುಗಳು ನೆರವೇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಂಗ್ಲಿಷ್ ಸ್ಕೂಲ್ ಇಷ್ಟ ಮುಂದೆ ಬಂದಿದೆ. ನೆಕ್ಸ್ಟ್ ಟೈಮ್ ಇದೇ ತರ 9th ಇಂದ 10th ಬರೋದು ಬಹಳ ಸಂಪತ್ತು. ಇವತ್ತು ಯಜಮಾನ ಮಾತಾಡಿ ಅಂತ ಅವ್ರು ಬೇಜಾರು ಮಾಡ್ಕೋಬಾರ್ದು. ಮಕ್ಕಳು ಹೊಡೆದು ನಮಗೆ ಸಂತೋಷನೇ ಹೊಡೆದಿತ್ತು, ನಮ್ಮ ಮಕ್ಕಳಿಗೆ ಹೊಡೆದ ನಾವೇನು ಇವತ್ತು ಕೇಳಿಲ್ಲ. ಏನೋ ಹಾಕಿಸ್ಬೇಕಾಗಿ ಹೇಳಿದ್ರೆ ಅದು ಕ್ಷಮಿಸಿ. ಮುಂದೆ ಇದೇ ತರ 9th ಇಂದ 10th ಬರೋಂಥ ಮಕ್ಕಳು ಚೆನ್ನಾಗಿ ಮುಂದೆ ಎಜುಕೇಶನ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಬೇಸಿಕ್ ಆಗಿ ಎಲ್ಲರಿಗೂ ಗೊತ್ತಿರೋ ಕಾನ್ಸೆಪ್ಟ್ ಏನಂದ್ರೆ ಬಿಲಿಯನ್ಸ್ ಆಫ್ ಪೀಪಲ್ ಇದ್ದಾರೆ ವರ್ಲ್ಡ್ ಅಲ್ಲಿ, ಯಾರ್ದೊಬ್ರು ಕೂಡ ಫಿಂಗರ್ ಪ್ರಿಂಟ್ ಸೇಮ್ ಇರಲ್ಲ ಅಲ್ವಾ? ಕರೆಕ್ಟ್ ತಾನೆ? ಯಾರ್ದು ಒಂದು ಇಂಡಿವಿಜುವಲ್ ಅಂತಂದ್ರೆ ಅವ್ರದ್ದೇ ಆದ ಒಂದು ಯುನಿಕ್ನೆಸ್ ಇರುತ್ತೆ. ಸೊ ನಮಗೆ ಗೊತ್ತಿರೋದು ಏನಂದ್ರೆ ಮಕ್ಕಳು ಕೂಡ ಹಾಗೆ, ಒಬ್ರು ಡ್ಯಾನ್ಸ್ ಅಲ್ಲಿ ಇರ್ತಾರೆ, ಒಬ್ರು ಸಿಂಗಿಂಗ್ ಅಲ್ಲಿ ಇರ್ತಾರೆ, ಒಬ್ರು ಸ್ಟಡೀಸ್ ಅಲ್ಲಿ ಇರ್ತಾರೆ. ಅವ್ರಿಗೆ ಆದಂತ ಒಂದು ಐಡೆಂಟಿಟಿ ಅವ್ರಿಗಿರುತ್ತೆ. ಬಟ್ ಎಜುಕೇಶನ್ ಅಂತ ಬಂದಾಗ ನಾವು ಯಾರೋ ಸಬ್ಜೆಕ್ಟ್ ಅಲ್ಲಿ ಪಾಸ್ ಮಾಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಹೈಯರ್ ಕ್ಲಾಸಸ್ಗೆ ಅವ್ರಿಗೆ ಹೋಗೋ ಏನು ಆಪರ್ಚುನಿಟಿ ಆಗಲಿ ಕ್ವಾಲಿಫಿಕೇಶನ್ ಆಗಲಿ ಅವ್ರಿಗೆ ಬರಲ್ಲ. ಈಗ ಹುಷಾರಿಲ್ಲ ಅಂತಂದ್ರೆ ನೀವು ಟ್ಯಾಬ್ಲೆಟ್ ತಗೋತೀರಲ್ಲ, ಅದು ಸಿಹಿ ಆಗಿರುತ್ತಾ, ಕಹಿನೇ ಆಗಿರುತ್ತಾನೆ. ಹಾಗೆ ಆ ಪ್ರೋಸೆಸ್ ಅಲ್ಲಿ ಸ್ವಲ್ಪ ನಾವು ಬೈದಿರ್ತೀವಿ, ಹೊಡೆದಿರ್ತೀವಿ, ಎಲ್ಲ ಆಗಿರುತ್ತೆ. ಬಟ್ ಅದೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ನಿಮ್ಮ ಹೈಯರ್ ಕ್ಲಾಸಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ವರ್ಷ ನಾನು SSLC ಎಕ್ಸಾಮ್ ಬರೆದಿದ್ದು 2015ರಲ್ಲಿ. ಈ ವರ್ಷ ಹೆಂಗಾಯ್ತು ಅಂದರೆ 2025-26 ನಾನು ಇನ್ನೊಂದ್ಸರಿ SSLC ಮಾಡೋಂಗಾಯ್ತು. ಮೇ ಬಿ ನಾನು ಇವ್ರ ಜೊತೆ ಪಾಠ ಮಾಡಿರ್ಬೋದು ಟೀಚರ್ ಆಗಿ, ಬಟ್ ಔಟ್ ಆಫ್ ದಿ ಸ್ಕೂಲು ನಾನು ಇವ್ರ ಕ್ಲಾಸ್ಮೇಟ್ಸ್ ಥರನೇ ಇದ್ದೀನಿ. ಬಟ್ ಅದು ಬಾಂಡಿಂಗ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಬಂದಾಗ ಅಪ್ ಟು 4th to 7th ಮಾತ್ರ ಮಾಡ್ತಿದ್ದೆ. ಇವ್ರು 8th ಇದ್ರು. ಬಂದಿದ್ದು ನವೆಂಬರ್ಗೆ, ನೆಕ್ಸ್ಟ್ ಡಿಸೆಂಬರ್ಗೆ ಟೂರ್ ಹೋದ್ವಿ. ಅದು ಹೋದಾಗ ಇವರು ಬಾಯ್ಸು ತುಂಬ ಕ್ಲೋಸ್ ಆಗಿಬಿಟ್ರು ನನ್ನ ಜೊತೆ. ಅದನ್ನು 3 ತಿಂಗಳು ತುಂಬ ರಿಗ್ರೆಟ್ ಮಾಡಿದೆ. ಅದೇ ಒಂದು ಸೆಲ್ಫಿಶ್ ನೇಚರ್ಗೆ ಅವಾಗ ರಫೀಕ್ ಸರ್ ಹೇಳ್ತಿದ್ದೆ 9 ಸ್ಟಾರ್ಟ್ ಮಾಡಿಸಿ ಅಂತ. ಇವರಿಲ್ಲ ಅಂದರೆ ಹೆಂಗೆ ಸ್ಕೂಲಿಗೆ ಬರೋದು ಅನ್ನೋ ಒಂದು ಫೀಲಿಂಗ್ ತುಂಬ ಇತ್ತು. ಬಟ್ ML ಸರ್ ರಫೀಕ್ ಸರ್ ಸೇರಿ ಅದನ್ನು 10th ಸ್ಟಾರ್ಟ್ ಮಾಡಿದ್ರು. ಸೊ ಅದೊಂದು 9th to 10th ಜರ್ನಿ ಒಂಥರ ರೈಲ್ವೆ ಟ್ರ್ಯಾಕ್ ಆದಂಗಾಗಿದೆ. ಅದು ಎಲ್ಲೂ ನಿಲ್ಲದೇ ಇಲ್ಲ, ಫುಲ್ಲು ಮುಗಿತಾನೆ ಹೋಗ್ತಿದೆ. ಬಟ್ ಈಗ ಇವ್ರ ಸ್ಟೇಷನ್ ಬಂದಿದೆ, ಅವ್ರು ಹೇಳ್ಕೊಂತಿದ್ದಾರೆ ಅಷ್ಟೇ. ಇಲ್ಲಿ ಹೇಳ್ಬೇಕು ಅಂದರೆ ಒಬ್ಬರಲ್ಲೂ ಒಂದೊಂದು ಹೊಸ ಥರ ಕ್ಯಾರೆಕ್ಟರ್ಗಳಿದ್ದಾವೆ. ಅದನ್ನು ಯಾವುದನ್ನ ನಾವು ಒಬ್ರು ನೋಡ್ಕೊಂಡು ಒಬ್ರು ಕಾಪಿ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ಅಡಾಪ್ಟ್ ಮಾಡ್ಕೋಬೋದು. ಅದರಲ್ಲಿ ಚಂದನ್ಗಿರೋಷ್ಟು ಜಲಸ್ನೆಸ್ಸು ಯಾರಿಗೂ ಇಲ್ಲ ಈ ಬಾಯ್ಸಲ್ಲಿ. ಹಂಗೆ ನಾನೇ ಬರಬೇಕು, ನಾನೇ ಮುಂದೆ ಇರಬೇಕು ಅನ್ನೋ ಒಂದು ಈಗರ್ನೆಸ್ ಇದೆಯಲ್ಲ, ಅದು ಈಗಿನ ಮಕ್ಕಳಿಗೆ, ಕಾಂಪಿಟೇಟಿವ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಚಿರುಗೆ ಯಾರಾದರೂ ಬರಲಿ, ಯಾರೆಷ್ಟು ಗೋಲ್ಡ್ ಮೆಡಲ್ ಆದರೂ ತೆಗೆದುಕೊಂಡು ಹೋಗಲಿ, ಏನಾದರೂ ಮಾಡಲಿ, ನಾನು ಹೆಂಗಿದ್ದೀನ ಹಂಗೆ ಇರ್ತೀನಿ. ಯಾರಿಗೂ ಅದು ಒಂಥರ ತುಂಬ ಒಳ್ಳೆ ಗುಣ, ಯಾರಲ್ಲೂ ಬರೋದಿಲ್ಲ. ಒಬ್ರು ನಮ್ಗಿಂತ ಮುಂದೆ ಹೋದ್ರೆ ಅವ್ರನ್ನ ನೋಡಿ ಅಸೂಯೆ ಪಡ್ಕೊಂಡ್ರೆ ಅದೇನಪ್ಪ ಅಂದರೆ ನಾವು ಅವ್ರಿಗಿಂತ ಒಂದು ಹೆಜ್ಜೆ ಕೆಳಗಿದ್ದೀವಿ ಅಂತ ಅರ್ಥ. ಸೊ ಒಬ್ರು ಮುಂದೆ ಹೋದ್ರೆ ಅದನ್ನ ಯಾವತ್ತೋ ಒಂದು ಸಪೋರ್ಟ್ ಮಾಡ್ತಾನೆ, ಅದು ತುಂಬ ಒಳ್ಳೆ ಗುಣ ಅವರಲ್ಲಿ. ಇನ್ನು ಚೇತು ಹೆಂಗಪ್ಪ ಅಂದರೆ ಅವನು 8th ಇದ್ದಾಗ ಸೈನ್ಸ್ ಪ್ರಾಜೆಕ್ಟಿಗೆ ಡೈಲಿ ಸಂಜೆ ನಮ್ಮ ಮನೆಗೆ ಬರೋನು ಮಾಡೆಲ್ ಮಾಡ್ಕೊಡಿ ಅಂತ. ಅದು ಅವತ್ತಿಂದ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. 2 ವರ್ಷದಲ್ಲಿ ಡೈಲಿ ಮನೆಗೆ ಬಂದಿದ್ದಾನೆ. ಸ್ಕೂಲಿಂದ ಮನೆಗೆ ಹೋದ್ಮೇಲೆ ನಂದು ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಬಂದಿಲ್ಲ ಅಂದರೆ ಮತ್ತೇನಾದರೂ ಒಂಥರ ಕಳ್ಕೊಂಡಂಗಾಗುತ್ತೆ. ನಮ್ಮಲ್ಲಿ ಅದನ್ನೇ ಯಾವಾಗಲೂ ಹೇಳ್ತಿರ್ತಾರೆ, ಆ ರೂಮ್ನ ನಿನ್ನ ಹತ್ರ PG ಥರ ಮಾಡ್ಕೊಂಡ್ಬಿಟ್ಟಿದ್ಯಾ, ಬಿಟ್ಟು ಆಚರಣೆ ಬರೋದಿಲ್ಲ ಅಂತ. ಧನುಷ್ ಕುಮಾರು ನಾನು ಹೊಡೆದಾಗ ನನಗೆ ಜಾಸ್ತಿ ಬೇಕಾಗಿರೋದು ಅಂದರೆ ಅವನೇ. ಹೊಡೆದಾಗ ಅಲ್ಲೇ ಮುಕ್ಕು ಕೊಡ್ದಂಗೆ ಹೊರಗಡೆ ಕೊಡ್ಕೊಂಡು ಹೋಗ್ಬಿಡೋನು. ಬಟ್ ಅದನ್ನು ಯಾವತ್ತೋ ಮನಸ್ಸಲ್ಲಿ ಇಟ್ಕೊಂಡ್ರೆ ಬೇಗ ಮಾತಾಡ್ಸಿರೋದು ಅವನೇ. ಇನ್ನು ಅಜಯ್ ಒಂಥರ ಅವನೇನು ಎಕ್ಸ್ಪ್ರೆಸ್ ಮಾಡಿ ನನ್ನ ಹತ್ರ ಇವತ್ತವರೆಗೂ ಅವನು ನನ್ನ ಹತ್ರ ಓಪನ್ ಅಪ್ ಆಗಿ ಮಾತಾಡೇ ಇಲ್ಲ. ನಾನು ನೋಡಿದ್ರೆ ನನ್ನ ತಗ್ಬಗಿಸ್ಕೊಂಡಿರೋದು ಏನು ಫೀಲಿಂಗ್ ಶೇರೇ ಮಾಡೋದಿಲ್ಲ. ಇನ್ನು ಆಕಾಶಲ್ಲಿ ಏನಪ್ಪ ಅಂದರೆ ಅವನು ಒಂಥರ ವರ್ಸಟೈಲು, ಆಮೇಲೆ ಒಂಥರ ಚೆನ್ನಾಗಿ ಥರ ಅವನೆಲ್ಲ ಕನ್ನಿಂಗ್ನೆಸ್ ಇದೆ. ಬಟ್ ಜಾಸ್ತಿ ಹೊಡೆದಾಗ ಜಾಸ್ತಿ ತಿರುಗಿಸಿ ಮಾತಾಡೋದು ಫಸ್ಟ್ ಅವನೇನೆ. ಅಂದರೆ ಇನ್ನೊಂದೇನಪ್ಪ ರೆಗ್ರೆಟ್ ಅಂದರೆ, ನಾನು ಎಲ್ಲ ಟೀಚರ್ಸ್ ಅವರು ಎಕ್ಸಾಮ್ ದಿನ ಹಿಂದಿನ ದಿನ ತುಂಬ ರಿವಿಷನ್ ಕೊಟ್ಟು ಒಳ್ಳೆ ನಗಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ಬಟ್ ಲಾಸ್ಟ್ 2 ದಿನ ಎಕ್ಸಾಮ್ ಇದ್ದಾಗ ನಾನು ಆಲ್ಮೋಸ್ಟ್ ಇವ್ರ ಹತ್ರ ಒಂದು 80% ಮಾತೇ ಆಡಿಲ್ಲ, ಫುಲ್ಲು ಸಿಕ್ಕೊಂಡೇ ಇದೆ. ಒಂದೇ ಒಂದು ರೀಸನ್ ಏನಪ್ಪ ಅಂದರೆ, ಇಲ್ಲೇ ಕೂತ್ಕೊಂಡು ರಿವಿಷನ್ ಮಾಡ್ತಿದ್ದೆ. ನನಗೇನಪ್ಪ ಅಂದರೆ ಸೋಷಿಯಲಲ್ಲಿ ನೀವು ಎಷ್ಟೇ ಸಬ್ಜೆಕ್ಟನ್ನು ರಿವೈಸ್ ಮಾಡಿದ್ರು 80ಕ್ಕೆ 60 ಮಾರ್ಕ್ಸ್ ಮಾತ್ರ ನಾನು ಓದಿಸಿರೋದು ಬರುತ್ತೆ. 20 ಮಾರ್ಕ್ಸ್ ಯಾರೂ ಕೂಡ ಗೆಸ್ ಮಾಡೋಕ್ಕಾಗೋದಿಲ್ಲ. ನನಗೆ ಆ ಟೆನ್ಷನು, ಇವರೆಲ್ಲಿ 60ಕ್ಕೆ ಬಂದರೆ 40-50ಕ್ಕೆ ಬರ್ತಾರೋ ಅಂತ ನನ್ನ ಟೆನ್ಷನು.
ಇಲ್ಲಿ ಕುತ್ಕೊಂಡು ರಿವಿಷನ್ ಮಾಡ್ತಿದ್ದೀನಿ, ಅವ್ನು ಒಂದೇ ಒಂದು ಮಾತಾಡಲ್ಲ, ನಾನು ಹೆಂಗಿದ್ರು ಪಾಸ್ ಇದ್ದೀನಿ, ನೀವೇನಕ್ಕೆ ಇಷ್ಟೊಂದು ಟೆನ್ಷನ್ ಪಡ ಮಾಡ್ತೀರಾ ಅಂತ. ಸೊ ಅದೊಂದು ಮಾತು ನನಗೆ ಇವತ್ತು ಅವ್ರ ಮೇಲೆ ಈಗ ಸಿಕ್ಕಿದ್ರು ಹೊಡೆಯೋಷ್ಟು ಸಿಕ್ತಿದೆ ಅವ್ರ ಮೇಲೆ. ಬಟ್ ಇನ್ನೊಂದೇನಪ್ಪ ಅಂದರೆ ನಾನು ಅವ್ನು ಅಷ್ಟು ಹೊಡೆದಿರ್ಬೋದು, ಬೈದಿರ್ಬೋದು, ಅವ್ನ ಮೇಲೆ ಕಂಪ್ಲೇಂಟ್ ಮಾಡಿರ್ಬೋದು, ಆ ಒಂದನ್ನು ಅವ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೆಕ್ಸ್ಟ್ ಇದೇನೆ ಅವ್ನು ಅಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡಿದ್ದಾನೆ. ಇನ್ನು ಪ್ರೀತಮು ನಾನು ಹೊಡೆದಾಗ ಜಾಸ್ತಿ ಎತ್ತಿರೋದೆ ಅವನು. ಎಲ್ಲಾದ್ರೂ ಹೊಡೆಯಕ್ಕೆ ಹೋದಾಗ ಏನೋ ಒಂದು ಮಿಸ್ಸೇಟ್ ಆಗಿ ಬೀಳೋದು ಕಾಮನ್ನು. ಬಟ್ ಇವನಿಗೆ ಜಾಸ್ತಿ ಬೆರಳಿಗೆನೆ ನನ್ನ ಮಿಸ್ಸೇಟ್ ಆಗಿ ಅವನು ಬಿದ್ದಿರೋದು ಅವನಿಗೆ ಜಾಸ್ತಿ. ಆ ಬಿದ್ದಾಗ ಒಂದು ದಿನ ಅವನು ಹಿಂಗೆ ಹೊಡೆದ್ರಲ್ಲ ಅಂತಾನು ಯಾವತ್ತೂ ಅವ್ನು ಹೇಳಿಲ್ಲ. ಸಡನ್ ಆಗಿ ಅಳಕ್ ಸ್ಟಾರ್ಟ್ ಮಾಡೋನು. ಸೈಲೆಂಟು. ಅವನ ಎಷ್ಟು ಇಷ್ಟಪಡ್ತ ಅಷ್ಟೇ, ಬೇರೆಯವ್ರ ನಾನು ಇಷ್ಟಪಡ್ತಾನೆ. ಬಟ್ ಯಾವತ್ತೂ ಅವನು ಅದನ್ನ ನನ್ನ ಹತ್ರ ತೋರಿಸ್ಕೊಳ್ಳೋಕ್ಕೆ ಹೋಗಿಲ್ಲ. ಅಷ್ಟು ಸಿಂಪಲ್ ಆಗಿ ಮಾತಾಡ್ತಾನೆ. ಮ್ಯಾಥ್ಸ್ ಅರ್ಧದಲ್ಲಿ ಕ್ಲಾಸ್ ಮಾಡ್ತಿದ್ವಿ ಅವರಿಗೆ. ಇನ್ನು 10th ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರಲಿಲ್ಲ. ಅರ್ಧದಲ್ಲಿ ಬರ್ಬೇಕಿದ್ರೆ ಸರ್ ಮ್ಯಾಥ್ಸ್ ಪ್ರಾಬ್ಲಮ್ ಬರಲ್ಲ ಅಂತ ಇಟ್ಕೊಂಡು ಬಾಯ್ಸ್ನ ಎಲ್ಲಾರನ್ನೂ ಹೊಡೆದ್ರು. ತೇಜು ಮ್ಯಾಮ್ ನನ್ನ ಕರೆದು ಇವ್ರು ಮ್ಯಾಥ್ಸ್ ಕಡಿಯೋದೇ ಕುಡಿಯೋದೇ ಬರಲ್ಲ, ಇವರು ಹೆಂಗೆ 10th ಮ್ಯಾಥ್ಸ್ ಪಾಸ್ ಮಾಡ್ತಾರೆ ಅಂತ. ಅದೇ ಸಿಟ್ಟಲ್ಲಿ ನಾವಿಬ್ರು ತೇಜು ಮ್ಯಾಮ್ ನಾನು ಮೇಲ್ಗಡೆ ಹೋಗಿದ್ವಿ. ಅನ್ನೋ ಒಂದು ಸಿಂಪಲ್ ಪ್ರಾಬ್ಲಮ್ ಹಾಕಿದ್ವಿ, ಅದು ನಾನು ಮಾಡಲೇ ಇಲ್ಲ. ಅದನ್ನ ಅವ್ರಿಗೆ ತೇಜು ಮ್ಯಾಮ್ ಸಕ್ಕ ಸಿಟ್ಟು ಬಂತು. ಅವ್ರನ್ನ ಹೆಸರು ತಗೊಂಡು ಗೋಡೆಗೆ ಬದುಕ್ಬಿಟ್ರು ಸರಿಯಾಗಿ. ಆಮೇಲೆ ನಾನು ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ. ಮನೆಗೆ ಹೋದ ತಕ್ಷಣ ಫೋನ್ ಮಾಡ್ದೆ ನನಗೆ. ಫೋನ್ ಮಾಡಿ ಹತ್ತತ್ರ ಅವನು ಒಂದು ಅರ್ಧ ಗಂಟೆ ಎತ್ತಿದ್ದಾನೆ ಅದ್ರ ಬಗ್ಗೆ, ಹೊಡೆದಿದ್ರ ಬಗ್ಗೆ. ಅಷ್ಟು ಫೀಲ್ ಮಾಡ್ಕೊತಾನೆ. ಇನ್ನು ಕುಶಾಲ್ ಹೆಂಗಪ್ಪ ಅಂದರೆ ನನಗೆ ಮದುವೆ ಆಗ್ತಾರೆ ಅವ್ನ ಮಗ ಸಿಕ್ಕಿದ್ದಾನೆ ನನಗೆ. ಮೇ ಬಿ ನನ್ನನ್ನು ನನ್ನ ಫ್ಯಾಮಿಲಿಯವರು ಬಿಟ್ಟರೆ ಒಬ್ಬ ಕೇರ್ ಮಾಡುವಂಥ ಪರ್ಸನ್ ಸಿಕ್ಕಿದ್ದಾನೆ ಅಂದರೆ ಅವನೇನೆ. 3 days ಟ್ರಿಪ್ ಹೋಗಿದ್ವಿ ಈ ಸಲ ಹೋದಾಗ. ಆ ಫಸ್ಟ್ನೇ ದಿನಾನೇ ನನಗೆ ಅದು ವೆದರ್ ಅಡ್ಜಸ್ಟ್ ಆಗ್ದಲೇ ಫುಲ್ಲು ಮೂಗು ಕಟ್ಟೆ ನನಗೆ ನಿದ್ದೆನೇ ಬರಲಿಲ್ಲ ಅವತ್ತು ನೈಟು. ಸೊ ನಾನು ನಿದ್ದೆ ಮಾಡಿದ್ದೀನಿ ಇವಾಗ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ಇಡೀ ನೈಟ್ ನನ್ನ ಪಕ್ಕನೇ ಕೂತ್ಕೊಂಡು ನನಗೆ ಏನು ಬೇಕು ಇವ್ರ ಮನೆಯ ರೂಮಲ್ಲಿ ಕಿರ್ಸ್ಕೊಳ್ಳೋರು. ಆಂಟಿ ಹೊಡಿತಿದ್ದಾರೆ, ಆಂಟಿ ಅಕ್ಕ ಹೊಡಿತಿದ್ದಾರೆ, ಬನ್ನಿ ಕಿತ್ಕೊಳ್ಳಿ ಅಂತ. ನಮ್ಮ ಮನೇಲಿ ನನ್ನನ್ನು ಎಷ್ಟು ಇವ್ರು ಹೊಡೆಯೋದಕ್ಕೆ ಇಲ್ಲಿ ಬೇರೆ ಯಾರಾದ್ರೂ ಬೈದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಅಷ್ಟು ನನಗೆ ಬೈದಿದ್ದಾರೆ. ಅಲ್ಲೇ ಹಂಗೆ ಹೊಡಿತೀರಾ, ನಿಮಗೇನು ಕರುಣೆ ಇಲ್ವಾ, ನಿನಗೆ ಏನು ಮಕ್ಕಳೊಳಗಡೆ ಬೆಳೆದಿಲ್ವಾ ನೀನು ಅಂತ ಬೈಯೋರು. ಸೊ ಮೇ ಬಿ ನಾನು ಇಲ್ಲಿ ಕ್ಲಾಸಲ್ಲಿ ಮಿಸ್ ಮಾಡ್ಕೊಳ್ತೀನ ಇಲ್ಲೋ, ಇವ್ರು ಡೈಲಿ ಮನೆಗೆ ಬರ್ತಿದ್ದೀನಿ ಅಂತ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ಅದರಲ್ಲಿ ಕೆಲವೊಬ್ರು ಲಾಸ್ಟ್ನೇ ದಿನ ನಂದೇ ಎಕ್ಸಾಮು, ನಾನೇ ಹೇಳಿದ್ದೀನ ಈ ವರ್ಷ ಟ್ಯೂಷನ್ ಮಾಡಿದ್ರು ಲಾಸ್ಟ್ ವರ್ಷ ಒಂದು ಮಾರ್ಕ್ ಬಂದಂಗೆ ಹೇಳೋಗಿದ್ದಾರೆ. ಅದಂತೂ ತುಂಬ ಬೇಜಾರಿದೆ ನನಗೆ ಅವ್ರ ಬಗ್ಗೆ. ನನಗೆ ಎಲ್ಲೇ ಹೋಗಿ ಚೆನ್ನಾಗಿರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವರಲ್ಲಿ ತುಂಬ ಕೇರ್ಲೆಸ್ನೆಸ್ ಇದೆ. ಅದು ಮೇ ಬಿ ನೀವು ಫ್ಯೂಚರಲ್ಲಿ ಇವ್ರು ಹೋಗ್ತಾ ಹೋದರೆ ಅದನ್ನು ಸಫರ್ ಪಡೋದು ನೀವೇ ಪೇರೆಂಟ್ಸ್. ಅಷ್ಟು ಕೇರ್ಲೆಸ್ನೆಸ್ ಇದೆ, ಬಾಯ್ಸಲ್ಲೂ ಇದೆ, ಗರ್ಲ್ಸಲ್ಲೂ ಇದೆ. ಆ ಕೇರ್ಲೆಸ್ನೆಸ್ಸನ್ನು ನೀವು ಪೇರೆಂಟ್ಸ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಫ್ಯೂಚರಲ್ಲಿ ಇವರು ಒಂದು ಹಂತಕ್ಕೆ ಬರೋದೇ ತುಂಬ ಕಷ್ಟ. ನಾಳೆ ಎಕ್ಸಾಮ್ ಇರುತ್ತೆ, ಬೆಳಿಗ್ಗೆ ಎಕ್ಸಾಮ್ ಇರುತ್ತೆ, ಇದು ಓದಿ ಅಂದ್ರೂ ಅಷ್ಟು ಅಸಡ್ಡಾಗಿ ಮಾತಾಡ್ತಾರೆ ಅಂದರೆ ಫ್ಯೂಚರ್ ಕಾಲೇಜ್ ಡೇಸಲ್ಲೂ ಅದನ್ನೇ ಮಾಡ್ತಾರೆ. ಯಾಕಂದರೆ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ಪಾಠ ಮಾಡಿರ್ತಾನೆ ಅವ್ನು 1 ತಿಂಗಳಾದ್ಮೇಲೆ ಕ್ಲಾಸ್ಗೆ ಬರೋದಿಲ್ಲ. ಡಿಗ್ರಿ ಲೆವೆಲಲ್ಲಿ ಇವರೇ ಓದ್ಕೋಬೇಕು, ಇವರೇ ನೋಟ್ಸ್ ಹುಡುಕ್ಬೇಕು, ಎಲ್ಲದನ್ನೂ ಮಾಡಬೇಕು. ನಾವಿಲ್ಲಿ ಎಲ್ಲದನ್ನು ಸೋರ್ಸ್ ಕೊಟ್ಟೆ ಇಲ್ಲಿ ಚೆನ್ನಾಗಿ ನಮ್ಮ ಹೆಜ್ಜೆಗಳು ಬೇರೆ ದಾರಿಯಲ್ಲಿ ಸಾಗುತ್ತಿವೆ. ಶಾಲೆಯ ನೆನಪುಗಳು ಹೃದಯದಲ್ಲಿ ಉಳಿಯುತ್ತಿವೆ. ಗುರುಗಳ ಆಶೀರ್ವಾದ ನಮ್ಮ ಜೊತೆ ಇರುತ್ತದೆ. ಸ್ನೇಹದ ಬಂಧವು ಎಂದಿಗೂ ಮರೆಯಲಾಗದು. ಜಗಿನ ಅಸೆಂಬ್ಲಿ ಪ್ರಾರ್ಥನೆಯ ಧ್ವನಿ, ನಗುತ್ತಿದ ಮುಖಗಳು ನಮ್ಮ ಸ್ನೇಹದ ಹನಿ. ಪಾಠದ ಪಯಣವು ತುಂಬಾ ಸಿಹಿ ಕ್ಷಣ. ಇವುಗಳೆಲ್ಲವೂ ನಮ್ಮ ಬದುಕಿನ ಧನ. ಚರಣ ಪಾಠ, ತುಗು ಕಣ್ಣೀರು, ಕ್ಷಣಗಳು ಎಲ್ಲವೂ ಸೇರಿ ಬದುಕಿನ ಪಾಠಗಳು. ಹೊಸ ಕನಸುಗಳ ದಾರಿ ನಮ್ಮನ್ನು ಕರೆಯುತ್ತದೆ. ಆದರೂ ಶಾಲೆಯ ನೆನಪು ಸದಾ ಉಳಿಯುತ್ತದೆ. ಇಂದು ನಮ್ಮ ಹೆಜ್ಜೆಗಳು ಬೇರೆ ದಾರಿಯಲ್ಲಿ ಸಾಗುತ್ತಿವೆ.
I pledge that I will faithfully uphold the values, integrity, and the honor of my school. As we leave this institution, I promise to use the knowledge and skills I have gained to act with responsibility. I will respect myself and others, pursue excellence in all my endeavors, and act as a responsible citizen of my country. I will carry the spirit of this institution with me in my journey forever. ನಾನು ಸ್ಕೂಲಲ್ಲಿ 10 ಇಯರ್ಸ್ ಇಂದ ಓದಿದ್ದೀನಿ. ತುಂಬಾ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ಆಗಿದ್ದರು, ಎಲ್ಲ ಫುಲ್ಲು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ಗೈಡ್ ಮಾಡ್ತಾ. ನನಗೆ ಹೇಮಂತ್ ಸರ್ ಆಗಿರ್ಬೋದು, ರಫೀಕ್ ಸರ್ ಆಗಿರ್ಬೋದು, ಎಲ್ಲ ತುಂಬ ಅಪರ್ಚುನಿಟೀಸ್ಗಳನ್ನ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಆಗೋದಕ್ಕಾಗಿರ್ಬೋದು, ಸ್ಕೂಲ್ ಡೇಗೆ ಆ್ಯಂಕರಿಂಗ್ ಮಾಡೋದಕ್ಕಾಗಿರ್ಬೋದು, ತುಂಬ ಅಪರ್ಚುನಿಟೀಸ್ ಕೊಟ್ಟು ತುಂಬ ಗೈಡ್ ಮಾಡಿ ನಮ್ಮನ್ನ ಮುಂದೆ ಬರೋದಕ್ಕೆ ಸಹಾಯ ಮಾಡಿದ್ದಾರೆ. ಸೊ ತುಂಬ ಮೆಮೊರೀಸ್ಗಳಿದ್ದಾವೆ ನಮ್ಮ ಕ್ಲಾಸ್ ಅವ್ರ ಜೊತೆ. 10th ಮುಗಿದ್ಮೇಲೆ ತುಂಬ ಮಿಸ್ ಮಾಡ್ಕೊತೀನಿ ಎಲ್ಲರನ್ನೂ. ಸೊ ಥ್ಯಾಂಕ್ ಯು. ಅಲ್ಲಿ 13 ವರ್ಷದಿಂದ ಓದ್ತಿದ್ದೀನಿ. ಚಿಕ್ಕ ವಯಸ್ಸಿನಿಂದನೇ ಎಲ್ಲರೂ ಸರ್ ಆಗಿರ್ಬೋದು, ಎಲ್ಲರೂ ಆಪರ್ಚುನಿಟಿ ತುಂಬ ಕೊಟ್ಟಿದ್ದಾರೆ. ಎಲ್ಲ ಟೀಚರ್ಸು ಹೊರಟಿದ್ದಾರೆ, ಆದರೆ ಇದುವರೆಗೂ ನಾನು ಒಬ್ರೂ ಬೈಕೊಂಡಿಲ್ಲ. ಅದು ನನಗೆ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರೆ, ಆದರೂ ಕನ್ನಡ, ಇಂಗ್ಲೀಷು, ಹಿಂದಿ, ಸೈನ್ಸು, ಸೋಷಿಯಲ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕಲಿಯೋದು ಕೂಡ ನಮಗೆ ಬಿಟ್ಟಿದ್ದು, ಚೆನ್ನಾಗಿ ಪಾಠ ಮಾಡ್ತಾರೆ. ಲೈಫು ಚೆನ್ನಾಗಿತ್ತು ಒಂಥರ. ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದ ಹೇಳ್ಬೋದು, ಅದೇ ಅವರು ಎಕ್ಸ್ಪೀರಿಯನ್ಸ್ ಮಾಡೋಗಂಟ ಅವ್ರಿಗೆ ಅರ್ಥ ಆಗಲ್ಲ. ಹಂಗೆ ಇನ್ನು ನೆಕ್ಸ್ಟು 10th ಬರೋರಿಗೆ ಹೇಳ್ತೀನಿ, ಗುಡ್ ಲಕ್, ಎಲ್ಲರೂ ಚೆನ್ನಾಗಿ ಓದಿ. ವರ್ಷ ಆಗೈತೆ. ಫಸ್ಟ್ನೇ ವರ್ಷದಲ್ಲಿ ಎಲೆಕ್ಷನ್ ನಿಂತಿದ್ದೆ. ಅವಾಗ ನಾನು ಹೆಂಗೆ ಗೆದ್ದೆ ಅಂತನೂ ಗೊತ್ತಿಲ್ಲ. ಸೆಕೆಂಡ್ ಇಯರ್ ತೇಜ ಮ್ಯಾಮ್, ಜಾಫರ್ ಸರ್, ಶಶಿಕಲಾ ಮ್ಯಾಮ್, ಇವ್ರು 3 ಜನ ಸಪೋರ್ಟ್ ಇಂದ ಗೆದ್ದೆ. ಹೋದಾಗ ಜಾಫರ್ ಸರ್ ಸ್ಟಾರ್ಟಿಂಗ್ ಬಂದಾಗ ಯಾರು ಅಂತಾನೂ ಗೊತ್ತಿರಲಿಲ್ಲ. ಆ ಟ್ರಿಪ್ಪಿಗೆ ಹೋದಾಗ ಅವ್ರ ಜೊತೆ ಜಾಸ್ತಿ ಬಾಂಡ್ ಬೆಳೀತು. ಅಲ್ಲಿಂದ ಇಲ್ಲಿಗೆ ಯಾವ ಥರ ಅವ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಯಾವ ಥರ ಅಣ್ಣನ ಥರ ಒಂದು ಫೀಲ್ ಕೊಟ್ಟರು. ಅದಾದಮೇಲೆ ತೇಜು ಮ್ಯಾಮು ಎಲ್ಲರಿಗೂ ಸಪೋರ್ಟ್ ಮಾಡಿ ನಾನು ಬಂದಾಗ ಮೋಟಿವೇಟ್ ಮಾಡಿ ನನ್ನನ್ನು ಸ್ವಲ್ಪ, ನಾನು ಅಷ್ಟೇನು ಓದ್ತಾ ಇರಲಿಲ್ಲ, ಆವ್ರೇಜ್ಗಿಂತ ಬಿಲೋ ಇದ್ದೆ. ಈಗ ಆವ್ರೇಜ್ ಅಬೋ ಥರ ಆಗಿದ್ದೀನಿ. ಯಾಕಂದರೆ ಅದು ತೇಜು ಮ್ಯಾಮ್ ಕೊಟ್ಟಿರೋ ಮೋಟಿವೇಶನ್ ಇಂದ. ಆಮೇಲೆ ನಮ್ಮೂರವರು ಅಂತ ಶಶಿಕಲಾ ಮ್ಯಾಮ್ ಇದ್ರು, ಅವರು ಅಷ್ಟೇ ಸಪೋರ್ಟ್ ಮಾಡ್ತಾಯಿದ್ರು, ನಮ್ಮೂರ ಹುಡುಗ ಅಂತ. ಅದನ್ನ ಮರೆಯೋಕ್ಕಾಗಲ್ಲ. ಅದಾದ್ಮೇಲೆ 9th ಅಷ್ಟೊಂದು ಏನು ಇಲ್ಲ, ಬರೀ ಅದರಲ್ಲಿ ಬೇಜಾರು ಅಷ್ಟೇ. 10th ಇಂದ ಒಂದು ದಿವಸನೂ ಬೇಜಾರು ಅಂತ ಏನಿಲ್ಲ. ಎಲ್ಲ ಟೀಚರ್ಸು ಖುಷಿ ಪಡಿಸ್ತಿದ್ರು, ಯಾವ ಥರ ಖುಷಿ ಪಡಿಸ್ತಿದ್ರು ಅದೇ ಥರ ಪಾಠ ಮಾಡ್ತಾಯಿದ್ರು. ನನ್ಗೆ ಈಗಲೂ ಎಕ್ಸಾಂಪಲಲ್ಲಿ ಬರೀಬೇಕಾದ್ರೆ ಒಬ್ಬೊಬ್ಬರಿಗೆ ಯಾವ ಕ್ವಶನ್ ಅಂತಾನೆ ಗೊತ್ತಿರಲ್ಲ. ಆದ್ರೆ ನಮ್ಮ ಟೀಚರ್ಸ್ ಒಂದು ಕ್ವಶನ್ ಬರೆದಂಗೆ ಅದನ್ನೇ ಒಂದೊಂದು ಪೇಪರ್ಗೆ 3 ಸಲ ಹೇಳಿ ನಾವು ಓದ್ತಿದ್ಗಿಂತ ಅವರು ನಮಗೆ ರಿವೈಸ್ ಮಾಡಿ ಅದೇ ತಯಾರು ಇದ್ದಿರೋದು. ನಾನು ಈಗಲೂ ಹಿಂದಿ ಎಕ್ಸಾಮಿಗೆ ಅಷ್ಟೊಂದು ಓದಿರ್ಲಿಲ್ಲ. ಜಾಫರ್ ಸರ್ ಏನು ಒಂದು ಡಿಬೇಟ್ ಇಂದ ಫೈನಲ್ ಎಕ್ಸಾಮ್ಗಿಂತ 10 to 15 ಟೈಮ್ ರಿವೈಸ್ ಮಾಡಿರೋದ್ರಿಂದ ತಲೆ ಕೂತ್ಕೊಂಡಿತ್ತು.
ಅದನ್ನೇ ಬಂದಿರೋದಷ್ಟೇ. ನೆಕ್ಸ್ಟು ಉಷಾ ಮ್ಯಾಮು, ಅವರು ಒಂಥರ ಸಪೋರ್ಟಿವ್ ಟೀಚರೇ. ನಾನು ಎಲ್ಲಿದ್ರು ನನ್ನ ಗುರ್ಸಿ ನಿನ್ನಲ್ಲೂ ಟ್ಯಾಲೆಂಟ್ ಇದೆ ಅಂತ ಹೇಳ್ಕೊಟ್ಟವರು. ಆಮೇಲೆ ಮಾನ್ಸಾ ಮ್ಯಾಮು, ಅವರು ಅಷ್ಟೇ ನನ್ನ ಮುಂದೆ ಆ ಥರ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಆದರೆ ಒಳಗಡೆ ಪ್ರೀತಿ ಇಟ್ಕೊಂಡಿದ್ದಾರೆ. ದಿವ್ಯಾ ಮ್ಯಾಮು ಅಷ್ಟೇ, ದಿವ್ಯಾ ಮ್ಯಾಮು ಆ ಥರ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಆದ್ರೆ ಅವರು ಇಂಟೆಲಿಜೆಂಟ್ ಟೀಚರು. ನಾನು ನೋಡ್ದಂಗೆ ಮ್ಯಾಥ್ಸಲ್ಲಿ ಆ ಥರ ಒಳ್ಳೆ ಟೀಚರು, ಮತ್ತೆ ಕ್ಯಾಲ್ಕುಲೇಷನ್ ಸ್ಕಿಲ್ ಇರೋದು ಅವರಿಗೆ. ಟೀಚಿಂಗ್ ಸ್ಟಾರ್ಟಿಂಗ್ ಡೆಮೋ ಕೊಡೋದ್ರಲ್ಲಿ ಇಂಪ್ರೆಸ್ ಮಾಡಿದ್ದು ಅಂದ್ರೆ ಅವರೊಬ್ಬರೇ ಅಷ್ಟೇ. ಥ್ಯಾಂಕ್ ಯು. ಚಿಕ್ಕವಳಿಂದ ಜಾಸ್ತಿ ಹೊಡಿದಾರೆ ಅಂದ್ರೆ ಸುನೀತಾ ಮ್ಯಾಮ್ ಬಾಯಿಗೆಲ್ಲ ಕೋಲೆಲ್ಲ ಕಾಲಿಗೆಲ್ಲ ಬಿದ್ದಿದ್ದೀನಿ, ಹೊಡಿಬೇಡಿ ಅಂತ. ಅದ್ರಲ್ಲಿ ಜಾಸ್ತಿ ಇದು ತೇಜು ಮ್ಯಾಮ್, ರಫೀಕ್ ಸರ್ ಎಲ್ಲ ಅವಾಗ ಫೋನ್ ಮಾಡ್ತಿರ್ತಾರೆ, ಓದ್ತಿದ್ದಾಳ ಅಂತ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತೆ ಎಲ್ಲ ಟೀಚರ್ಸು ಅಷ್ಟೇ, ನಿನ್ನಲ್ಲಿ ಆಗುತ್ತೆ, ಟ್ಯಾಲೆಂಟ್ ಇದೆ, ಓದು ಅಂತ ಸಖತ್ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಸ್ಕೂಲಲ್ಲಿ ಒಂದು 13 ಈ ಸ್ಕೂಲಲ್ಲಿ ಒಂದು 13 ವರ್ಷದಿಂದ ಓದಿದ್ದೀನಿ. ಆದ್ರೆ ಸ್ಕೂಲ್ 13 ವರ್ಷದ್ದು ಲೆಕ್ಕ ಇಲ್ಲ, ಕೊನೆ 3 ವರ್ಷ ಇತ್ತಲ್ಲ. ಅದು ಬಾಂಡಿಂಗ್ ಮಾತ್ರ ಸಖತ್ ಹಚ್ಕೊಬಿಟ್ಟಿದ್ದೀವಿ, ಅಂದ್ರೆ ಟೀಚರ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ. ಮತ್ತೆ ನಮ್ಮ ಕ್ಲಾಸಲ್ಲಿ ನಾವು ಭೇದ ಭಾವ ಅಂತೂ ಒಂದಿಸಲು ಮಾಡಿಲ್ಲ. ನಾವು ಊಟ ಹೆಂಗ್ ಮಾಡ್ತೀವಿ ಅಂದ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಅಂದ್ರೆ ಎಲ್ಲರ ಮನೆದು ಮಿಕ್ಸ್ ಮಾಡ್ಕೊಂಡು ಎಲ್ಲ ತಿನ್ನು. ಮತ್ತೆ ಒಬ್ಬೊಬ್ರು ಅಂದ್ರೆ ಸಣ್ಣ ಮಕ್ಕಳಲ್ಲೇ ಇರ್ತವೆ, ನಮ್ಮ ತಟ್ಟೆ ಕೈ ಹಾಕ್ಬೇಡ, ನಮ್ಮ ಊಟಕ್ಕೆ ಅಂದ್ರೆ ಕೈ ಹಾಕ್ಬೇಡ ಅಂತ. ಆದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಯಾವಾಗ ಅಂದಿಲ್ಲ, ತಿನ್ನು. ಈಗ ಒಂದ್ ದಿವಸ ಲೇಟ್ ಆಗಿರುತ್ತೆ, ಅಮ್ಮ ಅಪ್ಪ ಅವ್ರ ತಿಂಡಿ ಮಾಡ್ಕೊಟ್ಟು ಕಳ್ಸಿರಲ್ಲ. ಯಾವತ್ತೂ ನಾವು ಇವನು ತಿಂಡಿ ತಂದಿಲ್ಲ, ದೂರ ಬಿಟ್ಟು ಅವೆಲ್ಲ ಏನ್ ಹೇಳಲ್ಲ, ಒಟ್ಟು ಎಲ್ಲ ತಿನ್ಬೇಕು, ಎಲ್ಲ ಮಾಡ್ತೀವಿ. ಆದ್ರೆ ಈ ಕೊನೆ ವರ್ಷ ನೆಕ್ಸ್ಟ್ ವರ್ಷದಿಂದ ಊಟ ಮಾಡ್ಬೇಕಿರಲಿ ಇವ್ರ ನೆನ್ಪಾತಾರೆ. ಅದ್ರಲ್ಲೂ ಈ ಕುಶಲ್ಗೆ ಅವನಷ್ಟು ನಾವು ರೇಗ್ಸಿರೋದು ಯಾರು ರೇಗ್ಸಿಲ್ಲ. ಅವ್ರು ರೇಗ್ಸ್ದಾಗೆಲ್ಲ ಅವನು ಬೇಜಾರು ಮಾಡ್ತಾನು. ಅದೇ ಮತ್ ನಮ್ ಜೊತೆನೆ ಬಂದ್ರೆ ನಾವು ಎಲ್ಲ ಇರೋನು ಅದೆಲ್ಲ ಮಿಸ್ ಮಾಡ್ಕೊತೀವಿ. ಮತ್ತೆ ಈ ಟೀಚರ್ಸ್ ಹತ್ರ ಇರೋ ಬಾಂಡಿಂಗ್ ಅಂತೂ ಹೇಳಕ್ಕೆ ಆಗಲ್ಲ. ಎಷ್ಟೋ ಸತಿ ಹೊಡೆದಾಗ ಬೈಕೊಂಡಿದೀವಿ, ಇಲ್ಲ ಅಂದ್ರೆ ಒಳ್ಳೆ ರೀತಿಲಿ ಬೈದಿರ್ತೀವಿ. ಆದ್ರೆ ಬೈದೆಲ್ಲ ದೊಡ್ಡದಾಗುತ್ತೆ, ಯಾಕೆ ಬೈದ್ರು. ಆಮೇಲೆ ಅದು ಒಂಥರ ಮನಸ್ಸಿಗೆ ನಮಗೆ ಬೇಜಾರಾಗಲ್ಲ, ಯಾಕೆ ಬೈಬೇಕಿತ್ತು, ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ ಅಂತ. ಅವೆಲ್ಲ ಮರೆಯಕ್ಕಾಗಲ್ಲ. ಮತ್ತೆ ಇಲ್ಲೊಂದ್ಸತಿ ಡ್ಯಾನ್ಸ್ ಫಂಕ್ಷನ್ ನಡೀತಿದ್ದು, ನಮ್ಮ ಕ್ಲಾಸ್ ಬಾಯ್ಸ್ ನಾವೆಲ್ಲ ಅಲ್ಲೆಲ್ಲ ನೆಕ್ಬಿಟ್ಟಿದ್ದು ಒಂದ್ಸತಿ, ಆ ಕಡೆ ಬಿಲ್ಡಿಂಗ್ ಈ ಕಡೆ ಬಿಲ್ಡಿಂಗ್. ಈ ರಫೀಕ್ ಸರ್ ಎಲ್ಲ ಬಂದು ಬಂದಿದ್ರು, ಅವೆಲ್ಲ ಮರೆಯಕ್ಕಾಗಲ್ಲ. ಸಖತ್ತು ಎಂಜಾಯ್ ಮಾಡಿದೀವಿ 10th ಅಲ್ಲಿ. ಅವೆಲ್ಲ ಹೇಳಕ್ಕೆ ಆಗಲ್ಲ, ಒಂದೊಂದು ಏನೇನೆಲ್ಲ ಆಡಿದೀವಿ ಅಂತ. ಅವೆಲ್ಲ ಮಿಸ್ ಮಾಡ್ಕೊತೀವಿ. ಮುಂದಿನ ವರ್ಷದಿಂದ ಏನು ಇರಲ್ವಲ್ಲ, ಇವನ್ನೆಲ್ಲ ಬಿಟ್ಟು ಬೇರೆ ಕಾಲೇಜ್ಗಳಿಗೆ ಹೋದಾಗ ಇಂಥ ಫ್ರೆಂಡ್ಸ್ ಸಿಗ್ತಾರ ಅಂತ ನಮ್ಗೆ ಒಂದೊಂದ್ಸತಿ ನೆನ್ಪು ಮಾಡಿದ್ರೆ ನಮಗೆ ನಾವೇ ಹೇಳಂಗಾಗ್ಬಿಡುತ್ತೆ. ಅದೆಲ್ಲ ಮತ್ತೆ ಟೀಚರ್ಸ್ ಆಗಿರ್ಬೋದು, ಮತ್ತೆ ನಮ್ ಸಬ್ಜೆಕ್ಟ್ ಟೀಚರ್ಸ್ ಅವರು ಫುಲ್ ಮೋಟಿವೇಟ್, ಅವಾಗ ಹೇಳಂಗೆ ಇಲ್ಲ ಅವ್ರ ಫುಲ್ ಬಗ್ಗೆ. ಆಮೇಲೆ ಸಬ್ಜೆಕ್ಟ್ ಅನ್ನಲ್ಲ, ಅವರು ಕೆಲವೊಂದ್ಸತಿ ಕರೆದು ನಮ್ಮನ್ನ ಓದ್ಬೇಕಂದ್ರು, ಹಂಗೆ ಜೀವನದಲ್ಲಿ ಎಜುಕೇಶನ್ ಮೇನು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ಅವೆಲ್ಲಾದ್ರೂ ಮೋಟಿವೇಟ್ ತಗೊಂಡು ಒಂದ್ ಸ್ವಲ್ಪ ಪರವಾಗಿಲ್ಲ ಈಗ.